ಎಲ್ಲರಿಗೂ ವಂದನೆಗಳು. ಮಂಗಳೂರು ಸಮಾಚಾರ ವಾಹಿನಿಯ ವಿಶೇಷ ಸಾಧಕ ವ್ಯಕ್ತಿಗಳ ಪರಿಚಯ ಮಾಲಿಕೆಯಲ್ಲಿ ನಾವಿಂದು ಎಚ್.ಎಂ. ನಾಗರಾಜರಾವ್ ಕಲ್ಕಟ್ಟೆ ಇವರನ್ನು ನಮ್ಮ ವಾಹಿನಿಯ ಪರವಾಗಿ ವೀಕ್ಷಕರಿಗೆ ಪರಿಚಯ ಮಾಡಬೇಕು ಅಂತ ಇದ್ದೀವಿ. ಸಾಹಿತಿ, ಬರಹಗಾರ, ಕವಿ, ಗ್ರಂಥಾಲಯವನ್ನು ಸ್ವತಃ ಮಾಡಿದಂತಹ, ದೂರದರ್ಶನ ವಾಹಿನಿಯಲ್ಲಿ ಹಲವು ಸಂದರ್ಶನಗಳಲ್ಲಿ ಪಾಲ್ಗೊಂಡಂತಹ ಓರ್ವ ಅದ್ವಿತೀಯ ಸಂಗೀತ ಆರಾಧಕ, ಹಾಡುಗಾರರಾದಂಥ ಶ್ರೀಯುತರನ್ನು ವಾಹಿನಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ನಿಮ್ಮ ಬಗ್ಗೆ ನಾನು ಕೇವಲ ಒಂದೆರಡು ಮಾತನ್ನು ಮಾತ್ರ ಹೇಳಿದ್ದೇನೆ. ನಿಮ್ಮ ಸಂಪೂರ್ಣ ಚಿತ್ರಣವನ್ನು, ನಿಮ್ಮ ಪರಿಚಯವನ್ನು, ಕುಟುಂಬ ಪರಿಚಯವನ್ನು ಮಾಡಬೇಕು ವಾಹಿನಿಗೆ ವಿನಂತಿಸ್ತಾ ಇದ್ದೇನೆ. ನಮಸ್ತೆ. ನಾನು ಎಚ್.ಎಂ. ನಾಗರಾಜರಾವ್ ಕಲ್ಕಟ್ಟೆ, ಮೂಲತಃ ಶೃಂಗೇರಿಯವನು. ಈಗ ಚಿಕ್ಕಮಗಳೂರು ತಾಲೂಕಿನ ಕಳಸಾಪುರ ಅನ್ನೋ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಹುಟ್ಟಿದ್ದು ಶೃಂಗೇರಿಯಲ್ಲಿ. ನಮ್ಮ ತಂದೆ ಮಲ್ಲೇಶ್ ರಾವ್, ತಾಯಿ ಶಾಂತಾ ಮಲ್ಲೇಶ್ ರಾವ್. ತಂದೆ ಮೂಲತಃ ಹೆಬ್ರಿಯ ಮೂಲದಿಂದ ಬಂದಂಥವರು, ತಾಯಿ ಪಾಂಡೇಶ್ವರದ ಮೂಲದಿಂದ ಬಂದಂಥವರು. ನಾವು ಒಂದು ಕೂಡು ಕುಟುಂಬದಲ್ಲಿದ್ವಿ. ಆ ನಂತರದಲ್ಲಿ ನಾವು ಕಲ್ಕಟ್ಟೆ ಅನ್ನೋ ಊರಿಗೆ ಬಂದಂತಹ ಸಂದರ್ಭದಲ್ಲಿ 4 ಮಕ್ಕಳೊಂದಿಗೆ ನಾವು ಎಲ್ಲ ಒಟ್ಟಿಗೆ ಸಂಜೆ ಮನೆಯಲ್ಲಿ ಭಜನೆಯನ್ನು ಮಾಡ್ತಾ ಇದ್ವಿ, ಓದ್ತಾ ಇದ್ವಿ. ಹಾಗಾಗಿ ಯಕ್ಷಗಾನಗಳನ್ನು ಕೇಳ್ತಾ ಇದ್ವಿ, ನಾಟಕಗಳಿಗೆ ಹೋಗಿ ಬರ್ತಾ ಇದ್ವಿ, ಸಿನಿಮಾಗಳಿಗೆ ಹೋಗಿ ಬರ್ತಾ ಇದ್ವಿ. ಒಟ್ಟಿನಲ್ಲಿ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ವಾತಾವರಣ ಏನಿತ್ತು ಅದು ನನ್ನ ಮೇಲೆ ಬಹಳ ಪ್ರಭಾವ ಬೀರಿತು. ಹಾಗಾಗಿ ಸಂಗೀತ ಇರಬಹುದು, ಇನ್ನಿತರ ಕಲೆಗಳಿರಬಹುದು, ಅದು ಸಾಹಿತ್ಯ ಇರಬಹುದು, ನಾಟಕ ಇರಬಹುದು, ಯಕ್ಷಗಾನ ಇರಬಹುದು, ಇವುಗಳೆಲ್ಲವೂ ಸಹಿತ ನನಗೆ ಆಕರ್ಷಣೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಎಲ್ಲದರಿಂದನೂ ಕಲಿಬಹುದು ಅನ್ನಲಿಕ್ಕೆ ಶುರುವಾಯಿತು. ಕೆಲವೊಂದಷ್ಟನ್ನು ನಾವು ಅಳವಡಿಸ್ಕೊಳ್ಬಹುದು ಅನ್ನೋದಕ್ಕೆ ಯೋಚನೆ ಬಂತು. ವಿದ್ಯಾಭ್ಯಾಸಕ್ಕೂ ಪ್ರಾಧಾನ್ಯತೆ ನೀಡುತ್ತಾ, ವಿಶೇಷವಾಗಿ ನಮ್ಮ ಮನೆಯಲ್ಲಿ ಕ್ರಿಕೆಟಿನ ಬಗ್ಗೆಯೂ ಆಸಕ್ತಿ ಇತ್ತು. ಕ್ರಿಕೆಟಿನ ಹುಚ್ಚನ್ನು ನಮ್ಮ ತಲೆಯೊಳಗೆ ಇಟ್ಕೊಂಡು ನಾವು ಬೆಳೀತಾ ಬಂದ್ವಿ. ಕಾಲೇಜಿಗೆ ನಾವು ಸೇರಿದಂತಹ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸದಲ್ಲಿ ರ್ಯಾಂಕ್ ಬರಬೇಕು ಅನ್ನೋ ಕನಸನ್ನು ನನಗೆ ಡಾಕ್ಟರ್ ಜಿ.ಕೆ. ಭಟ್ ಅನ್ನುವಂಥವರು ತುಂಬಿದರು. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲೂ ನೀವೆಲ್ಲ ತೊಡಗಿಸ್ಕೊಳ್ಬೇಕು ಅಂತೇಳಿ ಹಯವದನ ಉಪಾಧ್ಯಾಯ ಅಂತ ಉಡುಪಿಯಿಂದ ಬಂದಂಥ ಹೊಸ ಉಪನ್ಯಾಸಕರವರು ಅವರು ನಮ್ಮ ಮನಸ್ಸಿನೊಳಗೆ ತುಂಬಿದರು. ನಮ್ಮದೇ ಆಗಿರತಕ್ಕಂಥ ವಾತಾವರಣ ಇತ್ತು ಅಲ್ಲಿ, ಸಾಹಿತ್ಯದ ವಾತಾವರಣ. ರಮೇಶ್ ಬೇಗಾರ್, ಹಾಗೆ ಸತೀಶ್ ಕಕ್ಕರ್ಣೆ ಅಂತ, ಹಾಗೆ ಇನ್ನಿತರ ಎಲ್ಲ ಹುಡುಗರುಗಳು, ರವಿಕುಮಾರ್, ಹೀಗೆ ನಾವೆಲ್ಲ ಸೇರಿಕೊಂಡು ಅಧ್ಯಯನ ಕೂಟ ಅಂತ ಮಾಡಿದ್ವಿ. ಗಂಭೀರ ಸಾಹಿತ್ಯಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈ ಎಲ್ಲ ಅಟ್ರಾಕ್ಷನ್ಸ್ ಏನಿದೆ, ಆಕರ್ಷಣೆಗಳು ನಮ್ಮನ್ನು ನಿರಂತರವಾಗಿ ಆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಲಿಕ್ಕೆ ಕಾರಣ ಆಯಿತು ಅಂತ ನಾನು ಅಂದ್ಕೋತೇನೆ. ಹಾಗೆ ಓದಿನಲ್ಲಿ ರ್ಯಾಂಕ್ ಬಂದೆ. 3 ಚಿನ್ನದ ಪದಕಗಳು ನನಗೆ ಮೈಸೂರು ಯೂನಿವರ್ಸಿಟಿಯಿಂದ ಬಂತು. ಹಾಗೆ ಬೆಸ್ಟ್ ಔಟ್ಗೋಯಿಂಗ್ ಸ್ಟೂಡೆಂಟ್ ಆಫ್ ಮಣಿಪಾಲ್ ಅಕಾಡೆಮಿ ಅನ್ನುವಂಥ ಒಂದು ಪ್ರಶಸ್ತಿ ಕೂಡ ಬಂತು. ಆನಂತರ ಮಾಸ್ಟರ್ ಡಿಗ್ರಿಗೆ ಹೋದೆ, ಸಸ್ಯಶಾಸ್ತ್ರದಲ್ಲಿ MSc ಮಾಡಿದೆ. ಆ ನಂತರ ನಾನು ಬಯಲುಸೀಮೆಗೆ ಬಂದು ಚೌಡ ಹಿರಿಯೂರು ಅನ್ನಲ್ಲಿ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿದೆ. ನಾವು 4 ಜನ ಮಕ್ಕಳು, ತಮ್ಮಂದರು 2 ನಟರಾಜ ಮತ್ತು ಭಾಸ್ಕರ ಅಂತ, ಅಕ್ಕ ಮಾಲತಿ. 4 ಜನ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದು, ತಂದೆ ತಾಯಿ ಅದಕ್ಕೆ ನಿರಂತರವಾಗಿ ಪ್ರೋತ್ಸಾಹ ಕೊಟ್ಟಿದ್ದು ನಿಜಕ್ಕೂ ನಮ್ಮನ್ನು ಈ ಮಟ್ಟಕ್ಕೆ ತರಲಿಕ್ಕೆ ಕಾರಣ ಆಯಿತು ಅಂತ ನಾನು ಅಂದ್ಕೋತೀನಿ. ತುಂಬ ಸಂತೋಷ. ಭಾಳ ಒಳ್ಳೆಯ ಮಾಹಿತಿಯನ್ನು ನೀಡಿದಿರಿ. ಈಗ ವೃತ್ತಿ ಜೀವನಕ್ಕೆ ಬರುವ ಮೊದಲು ನಿಮ್ಮ ಬಾಲ್ಯ, ಪ್ರಾಥಮಿಕ, ಪ್ರೌಢ ಶಿಕ್ಷಣ ಮತ್ತು ನಿಮ್ಮ ಮನೆಯವರು, ಈ ಮಾಹಿತಿಯನ್ನು ಕೊಟ್ಟರೆ ಒಳ್ಳೆಯದಿತ್ತು. ಅದೇ ನಾನು ಈಗಾಗಲೇ ಹೇಳಿದೆ. ಮೊದಲನೇದಾಗಿ ತಂದೆ ತಾಯಿ ನೀಡಿರ್ತಕ್ಕಂಥ ಪ್ರಭಾವ ಬಹಳ ಹೆಚ್ಚು. ಹೌದು. ತಂದೆ ನಾಟಿ ವೈದ್ಯರು ಆಗಿದ್ರು, ಮಲ್ಲೇಶ್ ರಾವ್, ಹಾಗೆ ಜ್ಯೋತಿಷಿಗಳು ಆಗಿದ್ರು. ಬಹಳ ಒಂದು ಮಹತ್ವದ ಸಂಗತಿ ಏನಂದ್ರೆ, ನಮ್ಮ ಮನೆಗೆ ಅವರನ್ನ ನೋಡ್ಲಿಕ್ಕೆ, ಔಷಧಿಯನ್ನ ಪಡ್ಕೊಳ್ಳಿಕ್ಕೆ, ಜ್ಯೋತಿಷಿಯನ್ನ ಕೇಳಲಿಕ್ಕೆ ಎಲ್ಲ ವರ್ಗದ ಸ್ತರದ ಜನರುಗಳು ಬರ್ತಾ ಇದ್ದಿದ್ರಿಂದ ಸಮಾಜ ಹೇಗಿರುತ್ತೆ ಅನ್ನುವಂಥ ಒಂದು ಮುಖ್ಯ ದರ್ಶನ ಆ ಜಾಗದಲ್ಲೇ ನನಗಾಯ್ತು. ಕಷ್ಟ ಏನು, ನೋವುಗಳೇನು, ಅದಕ್ಕೆ ನಾವು ಯಾವ ರೀತಿಯಲ್ಲಿ ಪ್ರತಿಸ್ಪಂದಿಸಬೇಕು ಅನ್ನುವಂಥದ್ದನ್ನು ಅರ್ಥ ಆಯಿತು. ಒಂದು ಔಷಧಿಯ ಮಾರ್ಗ ಆದರೆ ಇನ್ನೊಂದು ಮಾನಸಿಕವಾಗಿ ಇನ್ನೊಬ್ಬರ ಜೊತೆಗೆ ನಿಲ್ಲುವುದರ ಮುಖಾಂತರ ಅವರನ್ನು ಗಟ್ಟಿಗೊಳಿಸಬಹುದು. ಅದಕ್ಕೆ ಬೇರೆ ಬೇರೆ ಮಾಧ್ಯಮಗಳು ಸಹಿತ ಇದ್ದಾವೆ. ಸಾಂಸ್ಕೃತಿಕ ಮಾರ್ಗ, ಸಾಹಿತ್ಯಿಕ ಮಾರ್ಗ, ಇಂಥವೆಲ್ಲ ಅರಿವಾಗಲಿಕ್ಕೆ ಪ್ರಾರಂಭ ಆಯಿತು. ಅದೇ ರೀತಿ ನಮ್ಮ ಅಜ್ಜ ನಾಗಭೂಷಣ್ ರಾವ್ ಅಂತ, ಅಜ್ಜಿ ಶ್ರೀದೇವಿ ಅಂತ, ಇವರು ಪ್ರತಿನಿತ್ಯ ಭಗವದ್ಗೀತೆಯನ್ನು ಓದ್ತಾ ಇದ್ದಿದ್ದರಿಂದ ಅದೊಂದು ವ್ಯಕ್ತಿತ್ವ ವಿಕಸನ ಗ್ರಂಥ ಆಗಿ ನನಗೆ ಕಾಣಿಸ್ತು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಪಟ್ಟೆ. ಹಾಗೆ ಇನ್ನೊಬ್ಬರು ಅಜ್ಜ ತಾಯಿಯ ಕಡೆಯಿಂದ ಅವರು ವಿದ್ವಾನ್ ಪಿ ಕಾಡಪ್ಪ, ಇಂಗ್ಲಿಷ್ನಲ್ಲಿ
ತುಂಬ ಪ್ರಾವೀಣ್ಯತೆಯನ್ನು ಪಡೆದಿದ್ದರು, ಸಂಸ್ಕೃತದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದರು. ಅವರು ಯಕ್ಷಗಾನ ಪ್ರಸಂಗಗಳನ್ನು ಸಹಿತ ಬರಿತಾ ಇದ್ರು. ಪ್ರತಿ ಬುಧವಾರ ಮಂಗಳೂರು ಆಕಾಶವಾಣಿಯಲ್ಲಿ ಏನು ಯಕ್ಷಗಾನ ಬರ್ತಾ ಇತ್ತು ಅದನ್ನು ಕೇಳಿಸ್ತಾ ಇದ್ರು. ನಮ್ಮ ಮನೆ ಸುತ್ತಮುತ್ತ ಅವರು ಪದ್ಮನಾಭರಾವ್ ಅಂತ ಪೆರಡೂರಿಂದ ಒಬ್ಬರು ಇದ್ರು, ನಮ್ಮ ಮನೆಯಲ್ಲೇ ಬಾಡಿಗೆಗಿದ್ರು. ಹಾಗೆ ಗೌಸು ಸಾಹೇಬರು ಅಂತ ನಮ್ಮ ಕಲ್ಕಟ್ಟೆ ಒಂಥರ ಸರ್ವಧರ್ಮ ಸಮನ್ವಯ ಕ್ಷೇತ್ರ, ಅವರೆಲ್ಲ ಒಟ್ಟಾಗಿ ಮನೆಯಲ್ಲಿ ಯಕ್ಷಗಾನದ ತಾಳಮದ್ದಲೆಗಳನ್ನು ಆಡ್ತಾ ಇದ್ರು, ಮಾಡ್ತಾ ಇದ್ರು. ಇವೆಲ್ಲ ನಮಗೆ ಒಂದು ಸಾಂಸ್ಕೃತಿಕ ವಾತಾವರಣ ನೀಡಿತು. ನಾನು ಓದಿದ್ದು ಮೆಣಸೆ ಅಂತ ಅಲ್ಲಿ ಶಾಲೆ. ನಮ್ಮ ತಂದೆ ಹಾಡುಗಳನ್ನು ಬರ್ಕೊಡ್ತಾ ಇದ್ರು. ಅವರು ಚಿತ್ರಗೀತೆಗಳಿಗೆ ಪರ್ಯಾಯವಾಗಿ ಭಕ್ತಿ ಗೀತೆಗಳನ್ನು ಬರೆದು ಕೊಡ್ತಾ ಇದ್ರು ಶೃಂಗೇರಿಯ ಬಗ್ಗೆ. ಅದನ್ನ ಶಾಲೆಗಳಲ್ಲಿ ಹಾಡ್ತಾ ಇದ್ವಿ. ಹಾಗೆ ಹೈಸ್ಕೂಲಿಗೆ ಬರುವಾಗ ನಾಟಕಗಳಲ್ಲಿ ಭಾಗವಹಿಸಲಿಕ್ಕೆ ನನಗೆ ಆಕರ್ಷಣೆ ಆಯಿತು. HL ಸುಬ್ರಹ್ಮಣ್ಯ ಅನ್ನುವಂತಹ ಲೆಕ್ಚರರ್ ಕಾಲೇಜ್ನಲ್ಲಿದ್ದರು. ಅವರು ನಾಟಕಗಳಲ್ಲಿ ವಿಶೇಷವಾದಂತಹ ತರಬೇತಿಯನ್ನು ನೀಡ್ತಾ ಇದ್ರು. ಹಾಗಾಗಿ ಅಗ್ನಿಶಿಖೆ ಅನ್ನುವಂಥ ನಾಟಕ, ಪೊಲೀಸನ ಹೆಂಡತಿ ಅನ್ನುವಂಥ ನಾಟಕ, ಇಂತಹ ನಾಟಕಗಳಲ್ಲಿ ಭಾಗವಹಿಸಿದೆ. ನಮ್ಮ ಕುಟುಂಬದಲ್ಲೂ ನಮ್ಮ ಚಿಕ್ಕಪ್ಪ ಕಲೆಯ ಕೊಲೆ ಅನ್ನುವಂಥ ಒಂದು ನಾಟಕನ ಸಹಿತ ಆಡಿಸಿದ್ರು ನಮ್ಮನ್ನೆಲ್ಲ ಸೇರಿಕೊಂಡು. ಹಾಗೆ ಕಾಲೇಜಿಗೆ ಬಂದಾಗ ನಾನಾಗಲೇ ಹೇಳಿದಂತೆ NSS ಇತ್ತು. ಡಾಕ್ಟರ್ JK ಭಟ್, ಐತಾಳ್ ಇಂಥವರೆಲ್ಲ ಇದ್ರು. ಅವರು ನಮಗೆ ಕಲ್ಚರಲ್ ಸ್ಕ್ವಾಡ್ ಅಲ್ಲಿ ನಮ್ಮನ್ನ ಸೇರಿಸಿದ್ರು. ಅಲ್ಲೊಂದಷ್ಟು ನಾಟಕಗಳು, ಹಾಡುಗಳು, ಹಾಗೆ ಸ್ತ್ರೀ ಪಾತ್ರಗಳನ್ನು ಸಹಿತ ನಾನು ನಾಟಕಗಳಲ್ಲಿ ಮಾಡ್ತಾ ಇದ್ದೆ. ಆ ಸ್ತ್ರೀ ಪಾತ್ರಗಳನ್ನೆಲ್ಲ ಮಾಡ್ತಾ ಮಾಡ್ತಾ ರಂಗಾಸಕ್ತಿ ಬಂತು. ವಿವಿಧ ನಾಟಕಗಳನ್ನು ನಮ್ಮ ತಂಡ ಒಂದು ಕಲಾರಂಗ ಅಂತ ಸ್ಥಾಪನೆ ಆಯಿತು. ಅಲ್ಲಿ ಅನೇಕ ನಿರ್ದೇಶಕರುಗಳು, ವಿಶೇಷವಾಗಿ ರಮೇಶ್ ಬೇಗಾರ್ ನಾಟಕದ ನಿರ್ದೇಶನವನ್ನು ಮಾಡ್ತಾ ಇದ್ರು. ಆ ನಾಟಕಗಳಲ್ಲಿ ತೊಡಸ್ಕೊಂಡಿದ್ದೆ. ಹಾಗಾಗಿ ಇಲ್ಲಿಯವರೆಗೆ ಸುಮಾರು 35ರಿಂದ 40 ನಾಟಕಗಳಲ್ಲಿ ನಾನು ಅಭಿನಯಿಸಿದ್ದೇನೆ. ಬೇರೆ ಬೇರೆ ಭಾಗಗಳಲ್ಲಿ ಪ್ರದರ್ಶನ ಆಗಿದೆ ಅನ್ನುವಂಥದ್ದು ಸಹಿತ ಹೆಮ್ಮೆ ಸಂಗತಿ. ಈ ಕಾರಣಕ್ಕಾಗಿಯೇ ಕಳೆದ ಸಾಲಿನಲ್ಲಿ ನನ್ನನ್ನು ಕರ್ನಾಟಕ ಸರ್ಕಾರ ನಾಟಕ ಅಕಾಡೆಮಿಯ ಸದಸ್ಯನನ್ನಾಗಿಯೂ ಸಹಿತ 3 ವರ್ಷಗಳ ಕಾಲ ನೇಮಕ ಮಾಡಿತು. ನಾಟಕ ರಂಗದ ವಿವಿಧ ಮಜಲುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಕಲಾವಿದರ ಕಷ್ಟ, ಸುಖ, ನೋವು, ನಲಿವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಇದೊಂದು ವೇದಿಕೆ ನನಗೆ ಪ್ರೇರಣೆಯನ್ನು ನೀಡಿತು ಅಂತ ಹೇಳ್ತೇನೆ. ತುಂಬ ಸಂತೋಷ. ಈಗ ನೀವೊಬ್ಬರು ರಂಗ ಕಲಾವಿದರು, ನೀವೊಬ್ಬರು ಸಂಗೀತಗಾರರು, ನೀವೊಬ್ಬರು ಬರಹಗಾರರು, ನೀವೊಬ್ಬರು ಸಾಹಿತಿ, ಮನೆ ಕುಟುಂಬದಿಂದ ಬೆಳೆದಿದ್ದೀರಿ. ನಿಮ್ಮ ಮನೆ ಆಕೆ ಅವರು ಅಧ್ಯಾಪಿಕೆ ಅಂತ ನಾನು ಕೇಳಿಬಲ್ಲೆ. ಅವರು ಇದರ ಬಗ್ಗೆ ಯಾವ ರೀತಿ ಸಹಕಾರ, ಮತ್ತು ಅವರು ಕವಿಗಳೇ, ಅವರು ಸಾಹಿತಿಗಳೇ, ಅವರ ಬಗ್ಗೆ ಏನು? ಖಂಡಿತ ಸರ್, ಈ ವಿಚಾರದಲ್ಲಿ ನಾನು ತುಂಬ ಅದೃಷ್ಟವಂತ ಅಂತ ನಾನು ಹೇಳ್ತೇನೆ. ಯಾಕೆ ಕೇಳಿದ್ರೆ, ನಾನು ಯಾವಾಗ ಹಾಡುಗಳನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದೆ ನನ್ನ ತಂದೆಯವರ ಪ್ರೇರಣೆಯಿಂದ, ಮೊದಲನೇದಾಗಿ ಒಂದು CD ಶೃಂಗಗಿರಿ ದರ್ಶನ ಅಂತ ಆಯ್ತು. ಸರಿ. ಅದಾದ ನಂತರ ನನ್ನ ಸೌಭಾಗ್ಯ, ಈ ದೇಶದ ಅತ್ಯುತ್ತಮ ಗಾಯಕ SP ಬಾಲಸುಬ್ರಹ್ಮಣ್ಯಂ ನಾನು ಬರೆದಂತಹ 14 ಗೀತೆಗಳನ್ನು ಹಾಡಿದ್ರು. ಅದರೊಳಗೆ ಅತಿ ಜನಪ್ರಿಯವಾದಂತಹ ಗೀತೆ ಭಾವದಲೆಯಲ್ಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ಹೃದಯ ಹಾಡಿತ್ತು ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ ಅಂತ. ಅದು ತುಂಬಾ ಜನಪ್ರಿಯವಾಯಿತು. ಬಹುಶಃ ಆಗಿನ ಕಾಲದಲ್ಲಿ ಕ್ಯಾಸೆಟ್ ಲೋಕದ ದಾಖಲೆಯನ್ನು ಅದು ನಿರ್ಮಾಣ ಮಾಡಿ. ಖಂಡಿತ ಈ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ ಭಜನೆ ರೂಪದಲ್ಲೂ ಇರುತ್ತೆ, ಹುಲಿ ವೇಷದಲ್ಲೂ ಬಳಸ್ತಾರೆ ಈಗ ಹಾಡನ್ನ. ಸೊ ಈ ಹಾಡನ್ನ ಕೇಳಿರ್ತಕ್ಕಂಥ ನನ್ನ, ಅಂದ್ರೆ ನನಗಾಗಿನೂ ಧರ್ಮಪತ್ನಿ ಆಗಿರ್ಲಿಲ್ಲ, ರೇಖಾ ಆಮೇಲೆ ನನ್ನ ಧರ್ಮಪತ್ನಿ ಆದ್ಲು. ಈ ಹಾಡನ್ನ ಬರೆದಿದ್ದು ನಾನು ಅನ್ನೋದೇ ಬಹುಶಃ ನನ್ನ ಮತ್ತು ಅವಳ ವಿವಾಹಕ್ಕೆ ಮೂಲ ಪ್ರೇರಣೆ, ಒಂದು ಸೇತುವೆ ಆಯ್ತು. ಯಾಕೆಂದ್ರೆ ಈ ಹಾಡು ನನಗಾಗಿಯೇ ಬರೆದಿದ್ದೇನೋ, ನಾನು ಕೇಳಬೇಕು ಅಂತೇಳಿ ಬರೆದಿದ್ದೇನೋ ಅನ್ನೋ ರೀತಿಯಲ್ಲಿ ಅವಳ ಮನಸ್ಸಿಗೆ ಅನಿಸ್ತಾ ಇತ್ತಂತೆ. ಅವಳಿಗೂ ಸಹಿತ ಹಾಡನ್ನು ಹಾಡಿ ತೋರಿಸಬಹುದಾ? ಖಂಡಿತ ಸರ್. ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ಹೃದಯ ಹಾಡಿತು ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ನನ್ನಯ ಮನವಿಂದು ಶಾರದೆ ಸದನ, ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ, ರೋಮಾಂಚನ ತಾಯಿ ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಇನ್ನು 2 ಚರಣ ಇದೆ.
ಈ ಗೀತೆಯನ್ನು SP ಅವರು ಹಾಡಿದ ಮೇಲೆ ಸ್ವರಸಂಗಮ ಕಂಪನಿಯ ಸುರೇಶ್ ಬಾಬು ಅನ್ನೋರು ಪ್ರೊಡಕ್ಷನ್ ಮಾಡಿದ್ರು. ಆ ನಂತರ 95 ಇದು ರೆಕಾರ್ಡಿಂಗ್ ಆಯಿತು. ನಾನು ಬರೆದು ಈಗ 32.5 ವರ್ಷ ಆಯ್ತು ಈ ಹಾಡು, ಇವತ್ತಿಗೂ ಚಾಲ್ತಿಯಲ್ಲಿದೆ. ಆ 96, 97 ಅವಧಿ ಏನಿದೆ, ಈ ಅವಧಿಯಲ್ಲಿ ನನಗೆ 37 ಕ್ಯಾಸೆಟ್ಗಳಿಗೆ ಹಾಡು ಬರಲಿಕ್ಕೆ ಅವಕಾಶ ಆಯಿತು. ವರನಟ, ಶ್ರೇಷ್ಠ ಗಾಯಕ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಹಿತ ಒಂದು ಅವಕಾಶ ಆಯಿತು 27 ವರ್ಷದ ಹುಡುಗ ನಾನಾಗ. ಸೊ ಅದೊಂದು ನನ್ನ ದೊಡ್ಡ ಸೌಭಾಗ್ಯ. ನನಗೆ ಹಾಡಿನ ಪರಿಷ್ಕರಣೆ ಅಂತ ಬಂದಾಗ ಸಂಗೀತ ಗುರುಗಳಾಗಿ ಸಂಪುಗೋಡು ಸೂರ್ಯನಾರಾಯಣ ಭಟ್ ಅಂತ ಇದ್ರು. ಅವ್ರು ಯಾವಾಗಲೂ ಹೇಳೋರು, ಇದೆಲ್ಲವನ್ನ ನಂಬ್ಕೋಬೇಡ, ಯಾವುದರಲ್ಲಾದ್ರೂ ಒಂದು ಮಾಸ್ಟರ್ ಆಗು ಅಂತ, ಒಂದನ್ನು ತೊಡಗಿಸಿಕೊಂಡು ಮಾಸ್ಟರ್ ಆಗು ಅಂತ. ಕೊನೆಯಲ್ಲಿ ನಾನು ಮಾಸ್ಟರ್ ಆಫ್ ಸೈನ್ಸ್ ಮಾಡಿದ್ಮೇಲೆ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟೆ. ಒಂದು ಉದ್ಯೋಗ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ನನಗೆ ಕೊಡ್ತು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚೌಡಹಿರಿಯೂರು ಅಂತ, ಕಡೂರು ತಾಲೂಕು, ಅಲ್ಲಿ ನಾನು ಉಪನ್ಯಾಸಕನಾಗಿ ಸೇರಿದೆ. ಅದು ಚಿಕ್ಕಮಗಳೂರು ಜಿಲ್ಲೆಯ ಅತ್ಯಂತ ದೊಡ್ಡ ಹಳ್ಳಿ. ಬಟ್ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ನನಗೆ ಅತ್ಯಂತ ಪ್ರೇರಣೆಯನ್ನು ನೀಡಿತು. ನೀವು ನಂಬಲಿಕ್ಕಿಲ್ಲ, ಆ ಊರಿನಲ್ಲೇ ನಾನು 19 ವರ್ಷಗಳ ಕಾಲ ಇದ್ದೆ. ಮದುವೆಯಾದ ಮೇಲೆ ರೇಖಾ CPCRI ವಿಟ್ಲದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥವಳು ಅಲ್ಲಿಂದ ಬಂದು ಮನೆ ಅಲ್ಲೇ ಅದೇ ಹಳ್ಳಿಯಲ್ಲಿದ್ಲು. ನನ್ನ ಮಗಳು ಸಹಿತ ಅಲ್ಲೇ ಹುಟ್ಟಿದ್ಲು. ಮಗಳು LKG UKG ಓದುವವರೆಗೂ ಅದೇ ಹಳ್ಳಿಯಲ್ಲಿದ್ವಿ. ನಾನು ಮತ್ತು ರೇಖಾ ಮಗಳ ಜೊತೆಯಲ್ಲಿ ಸೇರ್ಕೊಂಡು ಕಲ್ಕಟ್ಟೆ ಪುಸ್ತಕದ ಮನೆ ಅನ್ನುವಂತಹ ಒಂದು ಗ್ರಂಥಾಲಯವನ್ನ ಅಲ್ಲಿ ಸ್ಥಾಪನೆ ಮಾಡಿದ್ವಿ. ಬಹಳ ಸಂತೋಷ, ಒಳ್ಳೆಯ ಮಾತನ್ನ ಹೇಳಿದಿರಿ. ಶಾರದೆ ಗಾನ, ಸಂಗೀತದ ಜ್ಞಾನ, ಶೃಂಗೇರಿಯ ಜ್ಞಾನ, ಬಹಳ ಒಳ್ಳೆದಿತ್ತು. ನಿಮ್ಮ ರಾಗ ಮಾತ್ರ ಅಲ್ಲ, ನಾನು SP ಅವರಲ್ಲೂ ಕೇಳಿದ್ದೇನೆ, ಹಾಡನ್ನೇ ಯಾವುದೋ ರೀತಿಯ ಭಾವಲೋಕ ಕರ್ಕೊಂಡು ಹೋಗ್ತದೆ. ಖಂಡಿತವಾಗಿ ಸುರೇಖರೊಂದಿಗೆ ರೇಖರ ಸುರೇಖ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ನಿಮಗೆ ಆ ಶಾರದೆಯ ಅನುಗ್ರಹ ದೊರಕಿದೆ ಅಂತ ಆಶಿಸ್ತಾ, ದೊರಕಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ. ದೊರಕಿದೆ ಸರ್, ಖಂಡಿತವಾಗಿ ದೊರಕಿದೆ ಎಂಬುದು ನಮಗೆ ಸ್ಪಷ್ಟವಾಗಿದೆ. ಇನ್ನೂ ಹೆಚ್ಚಿನ ಒಂದು ಸಾಧನೆಗೆ ಆ ದೇವರು ಅನುಗ್ರಹಿಸಲಿ ಎಂಬಂಥ ಮಾತಿನ ಮೂಲಕ, ವಾಹಿನಿಯ ಮೂಲಕ ನಿಮಗೆ ಶುಭ ಹಾರೈಸ್ತಾ, ಈಗಾಗಲೇ ನೀವು ಹಾಡುಗಾರರಾಗಿ ನಾನು ಕೇಳಿದ್ದೆ, ಇವತ್ತು ಪ್ರತ್ಯಕ್ಷವಾಗಿ ನಿಮ್ಮನ್ನು ಕಂಡು ನಿಮ್ಮಿಂದ ಹಾಡನ್ನು ಕೇಳುವಾಗ ಮೈ ರೋಮಾಂಚನ ಆಯಿತು. ಹಾಗಾಗಿ ಎಷ್ಟು ಹಾಡನ್ನು ಈ ಥರ ಬರೆದಿದ್ರಿ, ಎಷ್ಟು ಕ್ಯಾಸೆಟ್ಗಳನ್ನು ಬಿಡುಗಡೆ ಮಾಡಿದ್ರಿ ಸರ್? ಇಲ್ಲಿಯವರೆಗೆ ಬೇರೆ ಬೇರೆದು ಭಾವಗೀತೆ, ಭಕ್ತಿಗೀತೆ, ಹಾಗೆ ತತ್ವಪದಗಳು, ಹಾಗೆ ಶಿಶುಗೀತೆ, ರಾಷ್ಟ್ರಭಕ್ತಿ ಗೀತೆ, ನಾಡಗೀತೆ ಅಂತ ಹೇಳಿ ಒಟ್ಟು 8,000 ಗೀತೆಗಳು ಬರೆದಿದ್ದೇನೆ ನಾನು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರಲ್ಲೂ ವಿಶೇಷವಾಗಿ ಕೊರೋನಾ ಕಾಲ ಏನಿತ್ತು 2 ವರ್ಷ, ಎಲ್ಲರಿಗೂ ವಿಶ್ರಾಂತಿಯನ್ನು ನೀಡಿತು. ನಿರಂತರವಾಗಿ ಒಂದು ದೇವದೀವಿಗೆ, ನಾದದೀವಿಗೆ ಎನ್ನುವಂಥ ಒಂದು ಸರಣಿಯನ್ನು ಮಾಡಿ ಅದರ ಮುಖಾಂತರವಾಗಿ ಒಂದು 3,000ದವರೆಗೆ ಹಾಡುಗಳನ್ನು ಈ ಪೀರಿಯಡ್ನಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ಇದು ಬಹಳ ಖುಷಿಯಾಗೋದೇನೆಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಆನ್ಲೈನ್ನಲ್ಲಿ ಇದು ಜನಪ್ರಿಯವಾಗಿದ್ದರಿಂದ ಇವತ್ತು ಅಲ್ಲಿಯ ಬೇರೆ ಬೇರೆ ದೇಶಗಳ ಕನ್ನಡಿಗರುಗಳು ನಮ್ಮ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೆ, ಸಂಪರ್ಕ ಬೆಳೆಸ್ಕೊಂಡಿದ್ದಾರೆ. ಮತ್ತು ಒಂದಷ್ಟು ವಿಚಾರ ವಿನಿಮಯಗಳನ್ನು ನಾವು ತಿಂಗಳಿಗೊಮ್ಮೆ ದೀವಿಗೆ ಬೆಳಗ ಅಂತ ಮಾಡ್ಕೊಂಡು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಇದು ತುಂಬ ಸಹಾಯವನ್ನು ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಪುಸ್ತಕ ಬರೆಯುವಂತಹ ಹವ್ಯಾಸ ಸಹಿತ ನನಗೆ ಇಲ್ಲಿಯವರೆಗೊಂದು 24 ಕೃತಿಗಳು ಪ್ರಕಟ ಆಯಿತು. ಅದರೊಳಗೆ ಅಂಕಣಗಳ ಕೃತಿಗಳು ಇದ್ದಾವೆ, ಭಾವಗೀತೆಗಳ ಕೃತಿಯೂ ಇದ್ದಾವೆ, ಹಾಗೆ ವೈಯಕ್ತಿಕ ಜೀವನದ ವ್ಯಕ್ತಿ ಚಿತ್ರಣದ ಕೃತಿಗಳು ಸಹಿತ ಇದ್ದಾವೆ. ಆಮೇಲೆ ಈಗ ನಾನು ಆನ್ಲೈನಲ್ಲೇ ಒಂದು ದೇವಜ್ಞಾನ ಅಂತ ಒಂದು, ಆಮೇಲೆ ನುಡಿ ತರಂಗ ಅಂತ ಒಂದು ಸೂಕ್ತಿಗಳನ್ನು ಪ್ರತಿನಿತ್ಯ ಬರಿತಾ ಇದ್ದೇನೆ. ಅದು ನಿಜಕ್ಕೂ ಹೊಸ ಉಲ್ಲಾಸವನ್ನು ನೀಡ್ತಾ ಇದೆ ಅಂತ ಓದುಗರು ಹೇಳಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಪ್ರೇರಣೆಯನ್ನು ನೀಡುತ್ತೆ. ನನ್ನ ಮುಖ್ಯ ಉದ್ದೇಶ ಏನು ಕೇಳಿದ್ರೆ, ನಾನು ಸಮಯವನ್ನು ವ್ಯರ್ಥ ಮಾಡಬಾರ್ದು. ನನ್ನ ಜೊತೆಗಿರುವ ನನ್ನ ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು, ಅಥವಾ ಸ್ನೇಹಿತ ವಲಯ ಆಗಿರ್ಬೋದು, ಇವರಲ್ಲಿರ್ತಕ್ಕಂತಹ ಪ್ರತಿಭೆ ಏನಿದೆ ಅದನ್ನೂ ಸಹಿತ ನಾವು ಹೊರಗೆ ತರಬೇಕು, ಅವರಿಗೂ ವೇದಿಕೆಗಳನ್ನು ತರಬೇಕು ಅನ್ನುವ ಉದ್ದೇಶದಿಂದ ಸಂಘಟನೆಗಳನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಕಲ್ಕಟ್ಟೆ ಪುಸ್ತಕದ ಮನೆಯ ವತಿಯಿಂದ ಸುಮಾರು 350ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ರಾಜ್ಯಾದ್ಯಂತ, ಹಾಗೆ ಕೇರಳದ ಕಾಸರಗೋಡು ಮುಂತಾದ ಕಡೆಗಳಲ್ಲೂ ಸಹಿತ ನಾವು ನಡೆಸಿದ್ದೇವೆ, ಹೈದರಾಬಾದು ಇಲ್ಲೆಲ್ಲ. ಸೊ ಒಟ್ಟಿನಲ್ಲಿ ಸಾಂಸ್ಕೃತಿಕವಾಗಿರ್ತಕ್ಕಂತಹ, ಸಾಹಿತ್ಯಿಕವಾಗಿರ್ತಕ್ಕಂತಹ ಚಟುವಟಿಕೆಗಳಿಂದ ನಮ್ಮ ಜೀವಂತಿಕೆ, ಬದುಕು ಅಂದ್ರೆ ಅದು ಕೇವಲ ನಿಂತ ನೀರಾಗಿರಬಾರದು, ಅದು ಜೀವಂತಿಕೆಯಿಂದ ಕೂಡಿರಬೇಕು ಅನ್ನುವಂಥದ್ದು ಎಲ್ಲ ಸಾಹಿತ್ಯದ ಆಶಯ. ಅದಕ್ಕೆ ನಿಜವಾಗಿಯೂ ಒಂದು ಚಾಲನೆ ಸಿಕ್ಕಿದೆ, ನಡೀತಾ ಇದೆ. ಸಾಧಿಸಲೇಬೇಕಾಗಿದ್ದು ತುಂಬ ಇದೆ, ಸಾಧನೆ ಮಾಡಬೇಕಾಗಿದ್ದು ತುಂಬ ಇದೆ. ಹಾಗಾದರೆ ಒಂದು ಪ್ರಶ್ನೆ ನನಗೆ ಮೂಡಿತು, ನಿಮ್ಮ ಮನೆಯಾಕೆ ಮತ್ತು ಮಗಳಾಗಲಿ ಇವರು ಹಾಡನ್ನು ಬರೀತಾರಲ್ಲ, ಹಾಡನ್ನು ಹಾಡ್ತಾರ?
ಮಗಳು ಹಾಡನ್ನು ಹೇಳ್ತಾಳೆ ಸರ್. ಮನೆ ಆಕೆ ಹಾಡನ್ನು ಹೇಳೋದಿಲ್ಲ, ಆಕೆ ಯಕ್ಷಗಾನವನ್ನ ಮಾಡ್ತಾಳೆ. ಹಿಂದೆ ಧಾರಾವಾಹಿಗಳಲ್ಲಿ ಅಭಿನಯ ಕೂಡ ಮಾಡ್ತಾ ಇದ್ಲು, ನಾಟಕಗಳಲ್ಲಿ ಅಭಿನಯಿಸ್ತಾಳೆ. ವಿಶೇಷವಾಗಿ ಆಕೆ ಅಂಕಣಗಳನ್ನ ಕನ್ನಡಪ್ರಭದಲ್ಲಿ ಸಹಿತ ಸುಮಾರು 57 ಲೇಖನಗಳನ್ನ ಬರೆದಂಥವಳು. ಹಾಗೆ 200-300 ಅಂಕಣಗಳನ್ನ ಸ್ಥಳೀಯ ಪತ್ರಿಕೆಗಳಲ್ಲಿ ನಿರಂತರವಾಗಿ ಬರಿತಾ ಇದ್ದಾರೆ. ಇವತ್ತಿಗೂ ಸಹಿತ ಪ್ರಕಟ ಆಗ್ತಾ ಇದೆ. ವೃತ್ತಿಯಲ್ಲಿ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದುಕೊಂಡು ಪ್ರವೃತ್ತಿಯಾಗಿ ಇದನ್ನು ಬೆಳೆಸಿದ್ದಾರೆ. ನಿಮ್ಮ ಮನೆ ಯಾಕೆ ಸಹ ಹಾಡುಗಾರ್ತಿ ಅಲ್ಲ ಸರ್, ಒಳ್ಳೆಯ ಹಾಡನ್ನ ಕೇಳ್ತಾಳೆ. ಹಾಡನ್ನ ಕೇಳಿದಾಗ ನಾನು ಹಾಡಿದ ಹಾಡು ಅವಳಿಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಕಣ್ಣೀರು ಹಾಕ್ತಾಳೆ. ಅದು ಸಂತೋಷಕ್ಕೆ ಆಸ್ವಾದಕರಾಗಿ ಸಂಗೀತ ಆರಾಧಕರಾಗಿ ಇದ್ದಾರೆ. ಖಂಡಿತ ಒಳ್ಳೆಯ ಮಾತು ಸರ್, ಬಹಳ ಒಳ್ಳೆಯ ಮಾತದ ನಮ್ಮ ಮುಂದೆ ಹೇಳಿದ್ರಿ. ಅದಕ್ಕಾಗಿ ನಿಮ್ಮ ಈ ಹಾಡು ನಿಮ್ಮ ಅದನ್ನು ಕೇಳಲಿಕ್ಕೆ ನೋಡಿ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಪರಿಪೂರ್ಣ ವ್ಯಕ್ತಿತ್ವ ಬೆಳೆಸಬೇಕಾದ್ರೆ ಲಲಿತ ಕಲೆಗಳು ಬೇಕು ಅಂತ ಕರಿತೀವಿ. ಇಲ್ಲರ ಜೀವನ ನೀವು ಹೇಳಿದಾಗೆ ಜೀವನನೇ ಬರೀ ಇದು ನಿಂತ ನೀರಾಗಿರಬಾರ್ದು, ಲಲಿತ ಕಲೆಗಳ ಮೂಲಕ ವ್ಯಕ್ತಿತ್ವವನ್ನು ಬೆಳೆಸ್ತಕ್ಕಂಥದ್ದು. ಇವತ್ತು ಅದಕ್ಕೆ ನಿಮಗೆ ಗೌರವಯುತವಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಬೆಳ್ತಂಗಡಿ ತಾಲೂಕು ಮಟ್ಟದಲ್ಲಿ ನಿಮಗೆ ಉದ್ಘಾಟನೆ ಆಗಿ ಒಂದು ಅವಕಾಶ ಸಿಕ್ಕಿದೆ. ನಾನು ನೋಡಿದೆ, ಭಾರಿ ಖುಷಿಯಾಯಿತು. ಇಂಥವರು ಉದ್ಘಾಟಕರಾಗಿರಬೇಕು. ಇದೇ ರೀತಿಯ ಒಂದು ಬೇರೆ ಸಮೇತ ಒಂದು ಕಡೆ ನಿಮಗೆ ಗೌರವ ಅಧ್ಯಕ್ಷ ಸ್ಥಾನವು ದೊರಕಿದೆ ಅಂತ ಒಂದು ಓದಿದ ನೆನಪು. ಈ ಬಗ್ಗೆ ನಿಮಗೆ ಆಗ ಅನ್ನಿಸಿದ ಮಾಹಿತಿ ಅಥವಾ ನಿಮ್ಮ ಮನಸ್ಸಿನ ಭಾವನೆ ಏನಾಗಿತ್ತು ಹೇಳಿ? ಖಂಡಿತ ಸರ್, ನಿರಂತರವಾಗಿ ನಾವು ಒಂದು ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ನಿರೀಕ್ಷೆ ಇಟ್ಕೊಳ್ಳದೆ ಹೋದ್ರೆ ಖಂಡಿತ ಗೌರವಗಳು ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ನನ್ನ ಜೀವನನೂ ಒಂದು ಉದಾಹರಣೆ. ಸೊ ಇವತ್ತು ನಾನು ಈಗ ನೀವು ಇಂಟರ್ವ್ಯೂ ಮಾಡುವ ಮೊದಲೇ ಬೆಳ್ತಂಗಡಿ ತಾಲೂಕು ಸಾಹಿತ್ಯ ಸಮ್ಮೇಳನದ ಉದ್ಘಾಟಕನಾಗಿ ಬಂದಿದ್ದೆ. ಸೊ ಇಲ್ಲಿಯ ಜನ ನನ್ನ ಮಾತುಗಳನ್ನು ಕೇಳಿದ್ರು, ಪ್ರೀತಿಯಿಂದ ಸ್ವೀಕರಿಸಿದ್ರು ಅನ್ನೋದೇ ಒಂದು ಸಂತೋಷ. ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ನಾವು ಗೌರವಿಸುವಂಥದ್ದು ಅಂತವರು. ಇತ್ತೀಚೆಗೆ ತಾನೇ ಶೃಂಗೇರಿಯಲ್ಲಿ ಹೋಬಳಿ, ನಾನು ಹುಟ್ಟಿದ ಹೋಬಳಿ ತಾಲೂಕು ಸಾಹಿತ್ಯ ಸಮ್ಮೇಳನ ಆಯಿತು. ಅದ್ಭುತ. ಎಸ್, ಬಹಳ ಸಂತೋಷದ ಸಂಗತಿ ಅಂದ್ರೆ ನಾವು ಯಾವ ಜಾಗದಲ್ಲಿ ಓಡಾಡ್ತಿದ್ವೋ ಆ ಜಾಗದಲ್ಲೇ ಗಂಡ, ಹೆಂಡತಿ ಮತ್ತು ಅಮ್ಮ ಎಲ್ಲ ಒಟ್ಟಾಗಿ ನಮ್ಮನ್ನ 6 ಕಿಲೋಮೀಟರ್ಗಳ ಕಾಲ ಮೆರವಣಿಗೆಯನ್ನು ಮಾಡಿದ್ರು. ಜನ ಗುರುತಿಸಿದ್ರು. ಇದೊಂದು ದೊಡ್ಡ ಗೌರವ ಅನ್ಕೋತೇನೆ. ಹಾಗೆ ಶೃಂಗೇರಿಯಲ್ಲಿ ಮಲೆನಾಡು ಉತ್ಸವ ಅಂತ ನಡೆಯುತ್ತೆ, ಬೇರೆ ಬೇರೆ ಭಾಗಗಳಲ್ಲಿ ನಡೆಸ್ತಾರೆ ಅದನ್ನ. ಆ ಮಲೆನಾಡು ಉತ್ಸವ ಕೊಪ್ಪ ಅನ್ನುವ ಊರಿನಲ್ಲಿ ನಡೆದಾಗ ಅದು 3 ದಿನಗಳಲ್ಲಿ ಒಂದು 10,000 ಪ್ರೇಕ್ಷಕರು ಅಲ್ಲಿ ಟರ್ನ್ ಓವರ್ ಆಗ್ತಾರೆ. ಆ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಸಹಿತ ನಾನು ಆಯ್ಕೆಯಾಗಿದ್ದೆ. ಹಾಗೆ ಬೇರೆ ಬೇರೆ ಕವಿಗೋಷ್ಠಿಗಳಲ್ಲಿ, ಕಥಾಗೋಷ್ಠಿಗಳಲ್ಲಿ ನನ್ನ ಮಗಳು ಭಾಗವಹಿಸ್ತಾಳೆ ಇತ್ತೀಚಿನ ದಿನಗಳಲ್ಲಿ. ನನಗೂ ಇತ್ತೀಚಿನ ದಿನಗಳಲ್ಲಿ ಅವಕಾಶ ಹೆಚ್ಚಾಗ್ತಾ ಇದೆ. ತುಂಬ ಒಳ್ಳೆಯದು. ಸಾಹಿತಿಯಾದವ ಸರಿಯಾಗಿ ಜೀವನದಲ್ಲಿ ತಾನು ಸರಿಯಾದ ರೀತಿ ಸಮಾಜಕ್ಕೆ ಮಾರ್ಗದರ್ಶನ ಕೊಟ್ಟರೆ ಸಮಾಜ ನಮ್ಮನ್ನು ಗುರುತಿಸ್ತದೆ ಎಂಬುದಕ್ಕೆ ಇದು ಒಳ್ಳೆಯ ಉದಾಹರಣೆ. ಅಥವಾ ನಿಜವಾಗಿ ದೊರಕಬೇಕಾದ್ದು ಸಾಹಿತಿಯಾದವ ಸಮಾಜಕ್ಕಾಗಿ ಏನಾದರೂ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ದೊರಕಬೇಕು. ಸರ್, ಒಂದು ಈ ಹಾಡುಗಳ ಬಗ್ಗೆ ಮಾತಾಡುವ ಒಂದು ನನಗೆ ಇನ್ನೊಂದು ನೆನಪಾಯಿತು. ನಾನು ಇಚ್ಛಿತಿಗೆ ಅದನ್ನು ವಾಹಿನಿಯಲ್ಲಿ ಹೇಳಿದ್ದೆ. ಶಾಲೆಯ ಕಾಲೇಜುಗಳಲ್ಲಿ ಸ್ಪರ್ಧೆಗಳನ್ನು ಮಾಡುವಾಗ ನೀವು ತತ್ವಪದ ಹೇಳಿದಿರಿ, ಹಾಗಾಗಿ ಹೇಳ್ತಾ ಇರೋದು ಏನು ಮಾಡ್ತಾ ಇದ್ದಾರೆ, ಕೋಡಗಾನ ಕೋಳಿ ನುಂಗಿತ್ತ ಹಾಡನ್ನು ಹಾಡಿ ಅದನ್ನು ಜನಪದ ಗೀತೆ ಅಂತ ಹೇಳ್ಕೊಂಡು ಬಹುಮಾನ ಕೊಟ್ಟಂಥ ಪ್ರಕರಣಗಳು ತುಂಬ ನಡೀತಾ ಇವೆ. ಹಾಗಾದರೆ ಈ ಜನರಿಗೆ ಯಾವುದು ಜನಪದ, ಯಾವುದು ತತ್ವದ, ಯಾವುದು ಪರಂಪರೆಯಿಂದ ಬರತಕ್ಕಂಥದ್ದು ಗೀತೆಗಳು ಅಂತ ನಾವು ಕರಿತೇವೆ ಅದಾಗಲಿ, ಅಥವಾ ನೀವು ಹೇಳಿದ ಭಾವಗೀತೆಗಳ ವ್ಯತ್ಯಾಸ ಗೊತ್ತಿಲ್ವಾ? ಈ ಬಗ್ಗೆ ನೀವು ಏನು ಹೇಳ್ತೀರಾ? ಬಹಳ ಒಳ್ಳೆ ಪ್ರಶ್ನೆ ಸರ್. ಯಾಕೆ ಕೇಳಿದ್ರೆ, ನಿನ್ನೆ ದಿವಸ ಕಾರ್ಕಳದಿಂದ ನನಗೊಂದು ಫೋನ್ ಬಂದಿತ್ತು. ಸರ್, ಕೋಡಗಾನ ಕೋಳಿ ನುಂಗಿತ್ತ ಜನಪದ ಗೀತೆಯಲ್ಲಿ ಹಾಡ್ತಾ ಇದ್ದಾರೆ, ನಾವು ಕನ್ಸಿಡರ್ ಮಾಡಬಹುದಾ ಅಂತ. ನಾನು ಹೇಳಿದೆ, ಇಲ್ಲ, ಅದು ಶಿಶ್ನಾಳ ಶರೀಫರ ತತ್ವಪದ. ಸರಿ ಸರಿ. ಜನಪದ ಅನ್ನುವಂಥದ್ದು ನಿಜ, ಜನರ ಬಾಯಿಂದ ಬಾಯಿಗೆ ಬಂದಿರುವಂಥದ್ದು, ಅದನ್ನು ಯಾರೋ ಒಬ್ಬರು ಮೂಲ ಹಾಕಿರ್ತಾರೆ ಬೀಜ. ಆದರೆ ಈ ಗೊಂದಲಗಳು ಯಾಕಿದೆ ಅಂದರೆ ಸರ್, ನಮ್ಮ ಶಿಕ್ಷಣದಲ್ಲಿ ಆ ಬಗೆಯ ಅಂಶಗಳಿಲ್ಲ. ನಾವು ಬೇರೆ ಎಲ್ಲವನ್ನ ಕಲಿಸ್ತೇವೆ, ನಮ್ಮ ಹಿಂದಿನಿಂದ ಬಂದಿದ್ದು ಯಾವುದು ಅದನ್ನ ತಿಳಿಸಿ ಹೋದ್ರೆ ಎಲ್ಲೋ ಒಂದ್ ಕಡೆ ನಾವು ಪ್ರತಿಗಾಮಿಗಳೇನೋ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರಲ್ಲ, ಅದು ತಪ್ಪಾಗುತ್ತೆ. ಪ್ರಗತಿಗಾಮಿತನ ಅಂದು ಕೂಡಲೇ ಹಿಂದಿನದನ್ನೆಲ್ಲ ಬಿಟ್ಟು ಹಾಕೋದು ಅನ್ನುವಂಥ ಪರಿಕಲ್ಪನೆ ಯಾವಾಗ ಹೊರಟೋಗುತ್ತೆ, ಆವಾಗ ಹಿಂದಿನದನ್ನ ಸಂಸ್ಕೃತಿಯನ್ನ ಅರ್ಥ ಮಾಡಿಕೊಳ್ಳುವ ಪ್ರಜ್ಞೆ ನಮ್ಮ ಶಿಕ್ಷಣದಲ್ಲೂ ಬರುತ್ತೆ. ಖಂಡಿತ. ಮನೆಯ ಸಾಂಸ್ಕೃತಿಕ ವಾತಾವರಣ ಇಲ್ಲದೆ ಹೋದ್ರೆ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಅದೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಮನೆತನವನ್ನ, ಹಾಗೆ ನಮ್ಮ ನೆಲಕ್ಕೆ ಗೌರವಿಸುವ ಒಂದು ವಿಧಾನವನ್ನ ನಮ್ಮ ಮಕ್ಕಳಿಗೆ ತಿಳಿಸದೆ ಹೋದ್ರೆ ನಾವು ಎಲ್ಲದಕ್ಕೂ ಬೇರೆಯವರ ಮೇಲೆ ಡಿಪೆಂಡ್ ಆಗ್ಬೇಕು. ಅವಲಂಬನೆಯಿಂದಲೇ ಈಗ ಅವನತಿಗೆ ಹೋಗ್ತಾ ಇದೆ. ಖಂಡಿತ.
ಬಹಳ ಸಿಂಪಲ್ ಆಗಿರುವಂಥದ್ದು. ಈಗ ಹಾಗಿದ್ದಾಗ ನೀವು ಹೇಳಿದ ಪ್ರಶ್ನೆ, ನಾನು ಅದನ್ನೇ ಪ್ರಶ್ನೆ ಹೆಚ್ಚು ಕಡೆ ಮಾಡೋದು, ಈ ತೀರ್ಪುಗಾರನಾಗಿರತಕ್ಕಂಥವನಿಗೆ ಅದರ ಬಗ್ಗೆ ಅರಿವು ಬೇಕಿತ್ತು, ಆದರೆ ಅರಿವಿಲ್ಲದ ಕೊರತೆಯೇ ಕಾಣ್ತಿದ್ದೋ ಗೊತ್ತಿಲ್ಲ. ಮತ್ತೊಂದು ಹೇಳ್ತೇನೆ, ಜನಪದ ಗೀತೆಯನ್ನು ತಾನೇ ಬರೆಯುವಂಥದ್ದು ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ನಾವು ಬರೀಲಿಕ್ಕೆ ಆಗ್ತದಾ? ಅಲ್ಲ, ಜನಪದ ಗೀತೆಗಳು ಸಹಿತ ಹಿಂದೆ ಯಾರೋ ಬರೆದಿದ್ದೇ ಆಗಿರುತ್ತೆ, ಯಾರಿಗೂ ಗೊತ್ತಿಲ್ಲ. ಒಂದು ಮಾತು KS ನರಸಿಂಹಸ್ವಾಮಿ ಅವರ ಸಂದರ್ಶನದಲ್ಲಿ ಹೇಳ್ತಾರೆ, ಅವರ ಒಂದಿರಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ರಾಯರು ಬಂದರು ಮಾವನ ಮನೆಗೆ. ಇವುಗಳನ್ನೆಲ್ಲ ಚಿತ್ರದುರ್ಗದ ಬಸ್ ಸ್ಟ್ಯಾಂಡ್ನಲ್ಲಿ ಭಿಕ್ಷುಕರು ಹಾಡುವಾಗ ಯಾರೋ KS ನರಸಿಂಹಸ್ವಾಮಿ ಅವರು ಹೋಗಿ ಕೇಳ್ತಾರಂತೆ, ಈ ಹಾಡನ್ನ ಯಾರು ಬರೆದಿದ್ದಪ್ಪ ಅಂತ. ಯಾರೋ ಆದಿ ಕಾಲದಿಂದ ಬಂದಿದ್ದು ಸ್ವಾಮಿ, ಅದೊಂದು ಜನಪದ ಅನ್ನಂತೆ. ನನ್ನ ಹಾಡುಗಳು ಜನಪದ ಆದ್ರೆ ನಾನು ಶ್ರೇಷ್ಠ ಅಂತ ನರಸಿಂಹಸ್ವಾಮಿ ಹೇಳ್ಕೊಂಡು. ಹಾಗೆ ಒಬ್ಬ ಬರೆದಂತಹ ಗೀತೆ ಕಾಲಾಂತರದಲ್ಲಿ ಅದು ಜನಪದ ಅಂತ ಅನ್ಕೋಬಹುದು. ಯಾಕೆ ಕೇಳಿದ್ರೆ ಹಿಂದೆ ಹೆಸರು ಬರೆದಿರುವಂಥದ್ದು ಇರಲಿಲ್ಲ. ಪುರಂದರದಾಸರು, ಕನಕದಾಸರು ಅಂಕಿತ ನಾಮಗಳನ್ನು ಹಾಕಿ ಬರಿತಾ ಇದ್ರು. ಬಟ್ ಈ ರೀತಿಯ ಕಾವ್ಯಗಳನ್ನು ಬರೆಯುವಂಥವರು, ಲೋಕಾನುಭವಗಳನ್ನು ತಮ್ಮದೇ ಆದ ಭಾಷೆಯಲ್ಲಿ ಬರೆಯುವಂಥವರು ಅಂಕಿತ ನಾಮಗಳನ್ನು ಇಟ್ಕೊಂಡಿದ್ದಾರೆ. ಅದು ಜನಪದ ಗೀತೆ ಅಂತ ಕರೆಸ್ಕೊಳ್ತು. ಆದರೆ ಈಗಿನ ಕಾಲದಲ್ಲಿ ನಾವೇನೇ ಬರೆದ್ರು ಕೆಳಗಡೆ ನಮ್ಮ ಹೆಸರು ಹಾಕ್ತೇವೆ. ನಾನೇನೇ ಬರಲಿ HM ನಾಗರಾಜರಾವ್ ಕಲ್ಕಟ್ಟೆ ಅಂತ ಹಾಕಿರ್ತೇನೆ. ಹಾಗಾಗಿ ಅದು ಕಾಲ ನಂತರವೂ ಸಹಿತ ಜನಪದವಾಗಿ ಉಳಿಯೋದಿಲ್ಲ. ಆದರೆ ಜನಪದರ ಬದುಕಿಗೆ ಒಂದು ಸ್ಫೂರ್ತಿ ನೀಡುತ್ತೆ ಅಂತ ಆದ್ರೆ ಸಂತೋಷ, ಅದು ಸಂತೋಷ. ಅದಕ್ಕೆ ಈಗ ಏನ್ ಮಾಡ್ತಾರೆ, ಕ್ಯಾಸೆಟ್ಗಳಲ್ಲೆಲ್ಲ ಏನಾಗುತ್ತೆ ಕೇಳಿದ್ರೆ ಜನಪದ ಶೈಲಿಯ ಗೀತೆಗಳು ಅಂತ ಬರ್ತದೆ. ಅದನ್ನು ಒಪ್ಪುತ್ತೇನೆ, ಜನಪದ ಶೈಲಿಯ ಪದ್ಯ ಒಪ್ತೇನೆ. ಆದರೆ ಇದನ್ನೇ ಜನಪದ ಅಂತ ಹೇಳಿಕೊಂಡು ಕೆಲವು ಬರೆದು ಇದು ನಾನು ಜನಪದ ಗೀತೆ ಬರ್ದೆ ಅಂತ ಹೇಳ್ತಾ ಇದ್ದಾರೆ. ನೀವೊಂದು ಮಾತು ಹೇಳಿದ್ರಲ್ಲ, ತೀರ್ಪುಗಾರರಿಗೆ ಗೊತ್ತಿರುವುದಿಲ್ಲ ಅಂತ. ಹೌದು, ಇದು ತೀರ್ಪುಗಾರರ ತಪ್ಪಲ್ಲ ಸರ್. ಆಯೋಜಕರು ಇದಕ್ಕೆ ಯಾರನ್ನ ತೀರ್ಪುಗಾರರಾಗಿ ಆಯ್ಕೆ ಮಾಡ್ತಾರೆ ಅನ್ನೋದೇ ಬಹಳ ಮುಖ್ಯವಾದ. ಆಯಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವವರನ್ನ ಕರ್ಕೊಂಡ್ಬಂದ್ರೆ ಒಳ್ಳೆಯದಾಗಿದೆ. ನನಗೆ ಒಂದು ಮಾತು ಹೇಳ್ತೇನೆ, ಚಿಕ್ಕಮಗಳೂರು ಜನಪದ ಪರಿಷತ್ತಿನ ಅಧ್ಯಕ್ಷರಾಗಿ ಅಂತ ನನಗೆ ಅಲ್ಲಿಯ ಹಿರಿಯರು ಹೇಳಿದರು. ನಾನು ಹೇಳಿದೆ, ನನಗೆ ಜನಪದದ ಸಂಸ್ಕೃತಿಯಿಂದ ಬಂದಂಥವನಲ್ಲ, ಜನಪದಗಳನ್ನ ನಾನು ತುಂಬಾ ಅರ್ಥ ಮಾಡಿಕೊಂಡಿದ್ದೇನೆ ಅಂತಿಲ್ಲ. 2 ದಿವಸ ಟೈಮ್ ಕೊಡ್ತೇನೆ ಅದು 2 ನಿಮಿಷದಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಅಧ್ಯಕ್ಷ ಸ್ಥಾನ ಬೇಡ. ಬೇಕಾದ್ರೆ ಭಾವಗೀತೆಗೋ ಆಯ್ತು, ಸುಗಮ ಸಂಗೀತಕ್ಕೋ ಆಯ್ತು, ಸಾಹಿತ್ಯಕ್ಕೋ ಆಯ್ತು, ನನಗೂ ಒಂದು ಪ್ರಜ್ಞೆ ಬೇಕು. ನಾನು ಇದಕ್ಕೆ ತೀರ್ಪುಗಾರನಾಗಿ ಬರಬಹುದಾ? ಹಾಗೆ ಆಯೋಜಕರು ಸಹಿತ ಇವರನ್ನ ಕರಿಬಹುದಾ? ಯೋಚನೆ ಬೇಕು. ಈಗೇನಾಗಿದೆ, ಎಲ್ಲವೂ ಅರ್ಜೆಂಟ್ ಯುಗ, ಆದಷ್ಟು ಬೇಗ ಮುಗಿಲಿ, ಯಾರೋ ಒಬ್ರು ಸಿಕ್ಕಿದ್ರೆ ಸಾಕು ಅನ್ನೋ ಮನೋಭಾವ ಇದ್ರೆ ಅದು ಕಾಟಾಚಾರ ಆಗ್ಲಿಲ್ವಾ? ನಿಜವಾದ ಪ್ರತಿಭೆಗಳು ಹೊರ ಹೊಮ್ಮುವುದಿಲ್ವಲ್ಲ? ಈಗ ಆಗ್ತಾ ಇರೋದೇ ಅದು ಸರ್. ಭಾಳ ಸಂತೋಷ. ನಿಮ್ಮ ಹಾಗೆ ಹೇಳುವಾಗ ನನ್ನ ನೆನಪಾಯಿತು, ಪ್ರಭಾಕರ್ ಜೋಶಿ ಅವರು ಯಕ್ಷಗಾನದ ದೊಡ್ಡ ಕಲಾವಿದರು. ಅವರಿಗೇನಾಯಿತು, ನಾವು ಮಾತಾಡೋದು ಚಿತ್ಪಾವನ ಭಾಷೆ. ಅವರಿಗೆ ಸರ್ಕಾರದಿಂದ ಯಾರೋ ಹೇಳಿದ್ರಂತೆ, ನೀವು ಕೊಂಕಣಿ ಸಾಹಿತ್ಯದ ಅಕಾಡೆಮಿದ ಅಧ್ಯಕ್ಷರಾಗಿ ಬನ್ನಿಯಾ, ಸದಸ್ಯರಾಗಿ ಬನ್ನಿ ಅನ್ನೋ ಬಂತದ್ದೆ. ಅವರು ತಕ್ಷಣ ನಿಮ್ಮ ಹಾಗೆ ಸ್ಪಂದನ, ನಾನು ಕೊಂಕಣಿ ಮಾತಾಡೋದು ಅಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತಿರಸ್ಕಾರ. ಅದು ನೀವು ಹೇಳಿದಲ್ಲ, ಜಾಗೃತ ಸ್ವಂತವಾದ ತೀರ್ಮಾನದಲ್ಲಿ ತಗೊಳ್ಬೇಕು. ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಬಹಳ ಒಳ್ಳೆಯದು. ಯಾಕೆ ಹೇಳಿದೆ ಅಂದರೆ, ಜನಪದ ಸಾಹಿತ್ಯ ಎಂಬುದು ಬೇರೆ, ಜನಪದ ಸಾಹಿತ್ಯ ಯಾರು ಏನು ಕವಿ ಇಲ್ಲದ ಜನಪದ ಸಾಹಿತ್ಯ. ಇವರು ಹೇಳಿದಾಗೆ ಯಾವುದೇ ರಚನೆ ಇಲ್ಲದೇ ಮುಂದೆ ಆದೀತೋ ಏನೋ, ಆದರೆ ಈಗ ಜನಪದ ಸಾಹಿತ್ಯ ಅಂತ ಯಾರಾದರೂ ಬರೆದದನ್ನು ಸ್ವೀಕರಿಸೋ ಅಷ್ಟು ಯೋಗ್ಯ ಅಲ್ಲ ಅಂತ ಹೇಳಿದ. ಯಾಕೆಂದರೆ ಈಗಾಗಲೇ ಹೇಳಿದೆ, ತತ್ವಪದ, ಇನ್ನೊಂದು ಪದ ಹೇಳಿದೆ, ಸರ್ವಜ್ಞಾನ ವಚನ ಇದೆ, ಸರ್ವಜ್ಞ ಯಾರದ್ದು ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಿದೆ, ಅಂಥದ್ದನ್ನು ಒಪ್ಪಿಕೊಳ್ಳೋಣ ಅಂತ ಹೇಳ್ತಾ ಈಗ ಬೇರೆ ವಿಷಯದ ಕಡೆಗೆ ನಾವು ಹೋಗ್ತಾ ಇದ್ದೇನೆ. ಇನ್ನೊಂದು ಬಹಳ ಪ್ರಮುಖವಾದ್ದು, ಇವರು ಬರಹಗಾರರು ಮಾತ್ರ ಅಲ್ಲ, ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಎಂತ ಗೊತ್ತುಂಟ, ಗ್ರಂಥಾಲಯಗಳು ಶಾಲೆಯ ಅಥವಾ ಒಂದು ಸಮಾಜದ ಹೃದಯವಿದ್ದ ಹಾಗೆ ಅಂತ ಒಂದು ಮಾತಿದೆ ಅಲ್ವಾ? ಆ ಹಿನ್ನೆಲೆಯಲ್ಲಿ ನೀವೇ ಗ್ರಂಥಾಲಯವನ್ನು ಮಾಡಿದ್ದೀರಿ, ನಿಜವಾಗಿ ನಿಮಗೆ ಅನಂತ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಹೇಳ್ತಾ. ಆ ಬಗ್ಗೆ ನಿಮಗೆ ಪ್ರೇರಣೆ ಹೇಗೆ, ಅದು ಯಾವ ರೀತಿ ಇದೆ, ನಿಮ್ಮ ಮುಂದಿನ ಅದರ ಬಗ್ಗೆ ಯೋಜನೆ ಹೇಗೆ? ನಾನು 2003ನೇ ಇಸ್ವಿಯಲ್ಲಿ ಮದುವೆ ಆಯಿತು, ಜೂನಲ್ಲಿ. 2003ನೇ ಇಸ್ವಿಯ ಡಿಸೆಂಬರ್ 3ನೇ ತಾರೀಕು ನನ್ನ ಹುಟ್ಟಿದ ದಿನ. ಈ ಹುಟ್ಟಿದ ದಿನಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಯೋಚನೆ ಮಾಡಿದ ನನ್ನ ಧರ್ಮಪತ್ನಿ ನನ್ನ ಬಳಿ ಇದ್ದ ಒಂದಷ್ಟು ಪುಸ್ತಕಗಳು, ಅವಳ ಬಳಿ ಇದ್ದಂಥ ಒಂದಷ್ಟು ಪುಸ್ತಕಗಳನ್ನು ಸೇರಿಸಿ ಒಂದು ಕಲ್ಕಟ್ಟೆ ಪುಸ್ತಕದ ಮನೆ ಅನ್ನುವಂಥ ಗ್ರಂಥಾಲಯವನ್ನು ಸ್ಥಾಪನೆ ಮಾಡಿದ್ಲು, ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ. ಹಾಗೆ ನಾವು ಗ್ರಂಥಾಲಯದಲ್ಲಿ 4 ಪೇಪರ್ಗಳನ್ನು ತರಿಸ್ತಾ ಇದ್ವಿ. ಜನ ಬಂದು ಪೇಪರ್ಗಳನ್ನು ಓದ್ತಾ ಇದ್ರು, ಹಾಗೆ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ನಾವು ಅತ್ಯುತ್ತಮ ಓದುಗ ಪ್ರಶಸ್ತಿಯನ್ನು ಸಹಿತ ಕೊಡ್ತಾ ಇದ್ವಿ. ವರ್ಷಕ್ಕೊಮ್ಮೆ ಹಿರಿಯ ಸಾಹಿತಿಗಳನ್ನ ಗೌರವಿಸುವಂತ ಕೆಲಸವನ್ನ ಸಹಿತ ಮಾಡ್ತಾ ಇದ್ವಿ. ಅದೇ ಸಂದರ್ಭದಲ್ಲಿ ನಮಗೆ ಮಗು ಆಯ್ತು. ಮಗುವಿನ ಕೈಗೆ ಪುಸ್ತಕ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಪುಸ್ತಕಗಳನ್ನೇ ಅವಳ ಕಣ್ಣಿಗೆ ಕಾಣಿಸ್ಬೇಕು ಅನ್ನೋದು ಉದ್ದೇಶ ಸಹಿತ ನಮ್ಮನೆದು ಆಗಿತ್ತು. ಸೊ ನಮ್ಮ ಪುಣ್ಯ
ಮಗಳು ಓದ್ತಾ ಓದ್ತಾನೆ ಅದನ್ನ ನೋಡ್ತಾ ನೋಡ್ತಾಳೆ. ನಮ್ಮಲ್ಲಿ ಒಂದು ಮಾತಿದೆ, ಹರಿಯದೆ ಬರೆಯಲಾಗುವುದಿಲ್ಲ. ಹೌದು ಹೌದು. ಸೊ ಆ ಎಲ್ಲ ಅಷ್ಟು ಓದಿ ಉಪಯೋಗ ಆಗುವಾಗ ಹರಿಲೇಬೇಕು. ಇಲ್ಲೇ ಅಲ್ಲೇ ಇಟ್ಟರೆ ಏನು ಪ್ರಯೋಜನ? ಹೌದು, ನಮ್ಮ ಅದೃಷ್ಟ ಅಂತ ಕಾಣುತ್ತೆ. ನನ್ನ ಮಗಳು ಈಗ ಸೆಕೆಂಡ್ PUC ಹಂತಕ್ಕೆ ಬರುವಾಗಲೇ, ಈಗ ಅವಳು ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾಳೆ, ಬರುವಾಗಲೇ 4 ಪುಸ್ತಕಗಳನ್ನ ಬರೆದ್ಲು. ನಾಟಕಗಳು, ಅದು ವಿಶೇಷವಾಗಿ 4 ನಾಟಕಗಳನ್ನ ಬರೆದ್ಲು. ಆಳ್ವಾಸ್ನವರು ಸಹಿತ ಅವಳಿಗೆ ಆಳ್ವಾಸ್ ವಿದ್ಯಾರ್ಥಿ ಸಿರಿ ಗೌರವವನ್ನು ನೀಡಿದರು. ಕರ್ನಾಟಕ ಸರ್ಕಾರದ ಶ್ರೀಸು ಸಂಗಮೇಶ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪ್ರಶಸ್ತಿ ಎಂದು ಕೇಂದ್ರದ್ದು, ಆ ಪ್ರಶಸ್ತಿಯನ್ನು ಪಡೆದಂಥ ಅತ್ಯಂತ ಚಿಕ್ಕ ನಾಟಕಗಾರ್ತಿ. 9ನೇ ವಯಸ್ಸಿಗೆ ಅವಳಿಗೆ ಆ ಪ್ರಶಸ್ತಿ ಬಂತು ಅನ್ನುವಂಥದ್ದು ನನಗೆ ಹೆಮ್ಮೆಯ ಸಂಗತಿ. ಅದೇ ರೀತಿ ಆ ಪ್ರೇರಣೆಯಿಂದ ಮಗಳ ಆಕ್ಟಿವಿಟೀಸನ್ನೇ ಆಧಾರವಾಗಿ ಇಟ್ಕೊಂಡು ಮಗು ತಂದ ನಗು ಅಂತೇಳಿ ನನ್ನ ಧರ್ಮಪತ್ನಿಯು ಲೇಖನ ಬರೆದ್ಲು. ಈಗಲೂ ಇನ್ನೊಂದು ಪುಸ್ತಕ ಆಕೆದು ರೆಡಿ ಆಗಿದೆ. ಸೊ ಸಾಹಿತ್ಯದ ವಾತಾವರಣ ಅಂದರೆ ನಾನು ಹೇಳೋದು ಓದೋದು ಬರೆಯೋದು ಇಷ್ಟೇ ಅಲ್ಲ. ಸಾಹಿತಿ ಯಾವತ್ತೂ ಸಮಾಜಮುಖಿಯಾಗಿರಬೇಕು. ಹೌದು. ಆ ಸಮಾಜದಲ್ಲಿರ್ತಕ್ಕಂತಹ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಅಥವಾ ಔನ್ನತ್ಯಗಳಿರ್ಬೋದು, ಅದೆಲ್ಲವನ್ನೂ ಸಹಿತ ತನ್ನ ಸಾಹಿತ್ಯದಲ್ಲಿ ಬಿಂಬಿಸಬೇಕು. ನನ್ನ ದೃಷ್ಟಿಯಲ್ಲಿ ಸಾಹಿತ್ಯ ಅಂದರೆ ಕಾಲಘಟ್ಟಗಳ ವಿವರಣೆಗಳನ್ನು ಭವಿಷ್ಯದಲ್ಲಿ ನೀಡುವಂಥದ್ದಾಗಿರಬೇಕು ಅಂತ. ಆಗೊಂದು ಮಾತು ಹೇಳಿದ್ರಿ ನೀವು, ಏನು ಹಿಂದಿದ್ದೆಲ್ಲ ಒಂದು ಬಿಡುವುದಲ್ಲ ಅಂತ. ಅದಕ್ಕೆ ಏನು ಹೇಳ್ತೇವೆ ಗೊತ್ತಾ? ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಆ ಹಿನ್ನೆಲೆಯಲ್ಲಿ ಹಿಂದಿನದ್ದನ್ನು ಪೂರ ಬಿಡುವುದು ಅಂತ ಅರ್ಥ ಅಲ್ಲ. ಕಾಲಘಟ್ಟಕ್ಕೆ ಸರಿಯಾಗಿ ಕೆಲವು ಬದಲಾವಣೆಗಳು ತರಬಹುದು, ತಪ್ಪೇನಿಲ್ಲ. ಇವತ್ತು ಹಾಗಲ್ಲ, ಹಿಂದಿದ್ದು ಪೂರ ಬಿಡೋದು, ಆ ಬುಡವೇ ಇಲ್ಲ, ಈ ಮರ ಹೇಗೆ ನಿಲ್ತದೆ? ಅದಕ್ಕೆ ಒಂದು ಮಾತಿದೆ ಸರ್, ಒಂದು ಹೊಸ ಗಾದೆ ನನಗೆ ಬಾದಾಮಿಯವರೊಬ್ಬರು ಹೇಳಿದ್ದು, ಬೇರಿನಲ್ಲಿ ವಂಚನೆ, ಚಿಗುರಿನಲ್ಲಿ ಚಿಂತನೆ. ಇದು ಆಗಬಾರದು. ನಾವು ಬೋನ್ಸಾಯಿ ಕಲ್ಚರ್ನ ಸಸ್ಯಗಳಲ್ಲಿ ಅಲಂಕಾರಕ್ಕಾಗಿ ಮಾತ್ರ ಮಾಡಬಹುದು ಅಲ್ವಾ, ಆದರೆ ಬೇರನ್ನ ಕಟ್ ಮಾಡಿ ಸಂಸ್ಕೃತಿಯನ್ನ ಹೂವನ್ನಾಗಿ ಮಾಡ್ತೇನೆ ಅಂತ ಹೊರಟ್ರೆ ಖಂಡಿತ ಅದಾಗೋದಿಲ್ಲ. ಎಲ್ಲ ಒಂದ್ ಕಡೆ ಬೇರೆ ಸಂಸ್ಕೃತಿ ನಮ್ಮನ್ನ ಆಕ್ರಮಿಸಿದ್ರೆ ಹೇಗೆ ಗ್ರೀಕ್ ಹಾಳಾಯ್ತು, ಗ್ರೀಸ್ ಹಾಳಾಯ್ತು, ಆ ರೀತಿ ಆಗ್ಲಿಲ್ಲ ಭಾರತದಲ್ಲಿ. ಬಟ್ ಸಂಪೂರ್ಣವಾಗಿ ನಾವು ಬೇರೆ ಸಂಸ್ಕೃತಿಯನ್ನು ಅವಲಂಬಿಸಿದರೆ ಆ ಅಪಾಯ ಇದೆ ಅಂತ ನನಗೆ ಅನಿಸುತ್ತೆ. ಅದನ್ನು ಮೀರಿ ನಿಲ್ಲಬೇಕು ಅಂತಾದರೆ ಸಾಹಿತ್ಯ ಸಮ್ಮೇಳನಗಳಾಗಬೇಕು, ದೇವಸ್ಥಾನಗಳಲ್ಲಿ ಪೂಜೆಗಳು ನಡೀಬೇಕು, ಮನೆಯಲ್ಲಿ ಭಜನೆಗಳಾಗಬೇಕು. ಅದೇ ರೀತಿ ಯುವ ಜನಾಂಗಕ್ಕೆ ಬೇಕಾಗುವಂತಹ ಅವರಿಗೆ ಔಷಧಿಯ ರೂಪದಲ್ಲಿರ್ತಕ್ಕಂಥ ಮಾರ್ಗದರ್ಶಿ ಕಾರ್ಯಕ್ರಮಗಳು ಸಹಿತ ನಡೀತಾ ಇರಬೇಕು ಅಂತ ನಾನು ಅಂದ್ಕೋತೀನಿ. ಖಂಡಿತ ಒಳ್ಳೆಯ ಒಂದು ಮಾರ್ಗದರ್ಶನ ನೀಡಿದಿರಿ. ಇನ್ನೊಂದು ಮಾತು, ಆಗ ನೀವು ಹೇಳಿದರೆ ನಾನು ಸಾಮಾನ್ಯ ಹೇಳ್ತೇನೆ, ಸಾಹಿತಿ ಸಮಾಜಹಿತ ಬಯಸಬೇಕು. ಆದರೆ ಏನಾಗಿದೆ, ಸಮಾಜಹಿತ ಬಯಸುವ ಸಾಹಿತಿ, ನೀನು ಸಾಹಿತಿ ಸ್ವಹಿತಾಭಿವೃದ್ಧಿ ಹೊಂದುವ ಸಾಹಿತಿ, ನೀನು ಅಭಿವೃದ್ಧಿ ಹೊಂದಿ ಅನ್ನತಕ್ಕಂಥ ತಪ್ಪು ಸಂದೇಶ ಅಲ್ಲ, ತಪ್ಪು ಸಂದೇಶ ಮಾತ್ರ ಹಾಗೆ ಆಗ್ತಾ ಇದೆಯಲ್ಲ, ಇದು ಯಾವ ಕಡೆಗೆ ಹೋಗ್ತಾ ಇದೆ? ಈ ದೃಷ್ಟಿಯಲ್ಲಿ ನೀವೇನು ಸಲಹೆ ಕೊಡ್ತೀರಾ? ಸರ್, ಒಂದು ಹೇಳ್ತೀನಿ ನಾನು, ಸಮಾಜದ ಹಿತವನ್ನು ಬಯಸುವ ಸಾಹಿತಿ ಅನ್ನುವಂಥದ್ದು ಹೇಳುವಂಥ ಮಾತಿದೆಯಲ್ಲ, ಹೌದು, ಯಾವ ರೂಪದಲ್ಲಿ ಅಂತ ನಾವು ಅದನ್ನು ಆರ್ಥಿಕವಾಗಿ ನೋಡಿದರೆ ಅವನು ಬೇರೆ ರೀತಿಯಲ್ಲಿ ಇರಬಹುದು. ಸರಿ, ಆದರೆ ಒಂದಲ್ಲ ಒಂದು ಕಾಲಕ್ಕೆ ಇವತ್ತು ಪುರಂದರದಾಸರಿರಬಹುದು, ಕನಕದಾಸರಿರಬಹುದು, ತ್ಯಾಗರಾಜರಿರಬಹುದು, ಇವರೆಲ್ಲರನ್ನು ನಾವು ಆಗಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ಇದ್ರು ಅಂತ ಯೋಚನೆ ಮಾಡಿದರೆ ಇವಾಗ ಸಿಗುವ ಗೌರವ ಆವಾಗ ಅವರಿಗೆ ಸಿಗ್ತಾ ಇತ್ತ ಅನ್ನೋದನ್ನ ಪ್ರಶ್ನೆ ಮಾಡಿದ್ರೆ ಯಾವ ಬಗೆಯ ಉತ್ತರ ಸಿಗುತ್ತೆ? ಹಾಗಾಗಿ ನಿನಗೆ ನಿಜವಾದ ಸಮಾಜದ ಹಿತ ಅಂದ್ರೆ ಪ್ರಸ್ತುತ ಸಮಾಜದ ಪ್ರಸ್ತುತ ಕಾಲಘಟ್ಟದ ಹಿತ ಅಂತಲ್ಲ. ಇದನ್ನ ಓದಿದವನೊಬ್ಬ ಒಂದು 500 ವರ್ಷಗಳ ನಂತರ ಬದಲಾಗ್ತಾನೆ. ಮಾನವ ಜಾತಿ ತಾನೊಂದೇ ವಲಂ ಅಂತ 1000 ವರ್ಷಗಳ ಹಿಂದೆ ಬರೆದಂಥದ್ದು ಪಂಪ. ಇವತ್ತು ನಾವು ಗೌರವಿಸ್ತಿದ್ವಿ ಅಲ್ವಾ? ಹಾಗೆ ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ ಬರೆದದ್ದು ಕುವೆಂಪು 100 ವರ್ಷ ಆಗ್ತಾ ಬಂತು. ಇವತ್ತಿಗೂ ನಾವು ನೆನ್ಪಿಟ್ಕೊತೇವೆ. ಅವತ್ತು ಏನಾಗಿತ್ತು ನಮಗೆ ಗೊತ್ತಿಲ್ಲ. ಕಾಲಘಟ್ಟಗಳಲ್ಲಿ ಆಯಾಯ ಸಂದರ್ಭದಲ್ಲಿ ಅದಕ್ಕೆ ಸ್ವಲ್ಪ ಅಗೌರವಗಳಾಗಬಹುದು ಅಥವಾ ನಗಣ್ಯತೆ ತೋರಬಹುದು. ಬಟ್ ನಿಮ್ಮಲ್ಲಿ ಮೌಲಿಕವಾಗಿರ್ತಕ್ಕಂಥ ಸಾಹಿತ್ಯ ಇದೆ ಅಂತಾದರೆ ಅದಕ್ಕೆ ಕಾಲ ನಂತರವೂ ಸಹಿತ ನಿಮಗೆ ಗುರುತಿಸಲ್ಪಟ್ಟು ಸಾರ್ವಕಾಲಿಕವಾಗಿರ್ತಕ್ಕಂಥ ಗೌರವ ಸಿಗುತ್ತೆ. ಉದಾಹರಣೆ ನೋಡಿ, ವೇದಗಳ ಕಾಲದಲ್ಲೋ ಉಪನಿಷತ್ತಿನ ಕಾಲದಲ್ಲೋ ಬರೆದಂತಹ ಸತ್ಯಂವದ ಧರ್ಮಂಚರ ಇವತ್ತಿಗೂ ಇದೆ. ವಸುಧೈವ ಕುಟುಂಬಕಂ 5000 ವರ್ಷಗಳ ಹಿಂದೆ ಹೇಳಿದ್ದಂತೂ ಇವತ್ತು ವರ್ಲ್ಡ್ಗೆ ಒಂದು ವಾಕ್ಯ ಆಗಿದೆ. ಸೊ ನಿಮ್ಮಲ್ಲಿ ಸ್ಟಫ್ ಇದ್ರೆ, ನಿಮ್ಮೊಳಗೊಂದು ಸತ್ವ ಇದ್ರೆ, ಈ ಕ್ಷಣದಲ್ಲೇ ನಿನಗೆ ಏನೋ ಆಗಬೇಕು ಅನ್ನುವಂಥ ನಿರೀಕ್ಷೆ ನೀನು ಇಟ್ಕೊಂಡಿದ್ರೆ ಅದಾಗದೇ ಇರಬಹುದು. ಖಂಡಿತ. ಆದ್ರೆ ಒಂದಲ್ಲ ಒಂದು ದಿನ ನೀವು ನೆಟ್ಟ ಗಿಡ ನಿಮ್ಮ ಮೊಮ್ಮಕ್ಕಳಿಗೆ ಎಳನೀರು ಕೊಡುತ್ತದೆ ಅಂತಾದ್ರೆ
ನಿಮ್ಮ ಸಾರ್ಥಕತೆಯೂ ಹೌದು, ಗಿಡದ ಸಾರ್ಥಕತೆಯೂ ಹೌದು, ಕುಡಿದವನ ಸಾರ್ಥಕತೆಯೂ ಹೌದು ಅಂತ ನಾನು. ಭಾರಿ ಒಳ್ಳೆಯ ಮಾತು. ಎರಡು ಉದಾಹರಣೆ ನೀವು ಹೇಳಿದಾಗೆ ಗೆಲೀಲಿಯೋವನ್ನು ಅವತ್ತು ತಪ್ಪು ಅಂತ ಹೇಳಿದರು. ಗೆಲೀಲಿಯೋ ತತ್ವಕ್ಕೆ ಅವರಿಂದ ತಪ್ಪನ್ನು ಹೇಳಿದೆ ಈ ಪ್ರಪಂಚ. ಈಗ ಅದು ಸರಿ. ಅದೇ ರೀತಿ ಮಾರ್ಕೋನಿಗೆ ಹುಚ್ಚ ಅಂತ ಕರೆದು ಆ ಕಾಲಕ್ಕೆ. ಅದು ಇವತ್ತು ಮಾರ್ಕೋನಿಯ ರೇಡಿಯೋ ಬಿಡಿ, ಇವತ್ತು ನಾವು ಇನ್ನೂ ಇವತ್ತು ಬಹಳ ಸಮೂಹ ಮಾಧ್ಯಮದಲ್ಲಿ ತುಂಬ ಮುಂದೆ ಹೋಗಿದ್ದೇವೆ, ಇಂಟರ್ನೆಟ್ ಲೆವೆಲ್ಗೆ ಬಂದಿದೆ. ಹೇಳಿದ್ದು ಸರಿ. ಆ ಕಾಲಕ್ಕೆ ಗೌರವ ಸಿಕ್ಕದಿದ್ದರು, ಕಷ್ಟಪಟ್ಟರು. ಮೇಡಮ್ ಕ್ಯೂರಿ ಅವ್ರದ್ದೆಲ್ಲ ಕತೆ ಅದೇ, ಆ ರೇಡಿಯಂನಲ್ಲಿ ಅದೇ ಕತೆ. ತಾವು ತಮ್ಮ ಜೀವವನ್ನೇ ತ್ಯಾಗ ಮಾಡಿದ್ದಾರೆ. ಬೇರೆ ಯಾರೂ ಬೇಡ ಸರ್, ನಮ್ಮಲ್ಲೇ ನೋಡೋಣ. ಸತ್ಯ ಹರಿಶ್ಚಂದ್ರ ಆವಾಗ ಎಷ್ಟು ಕಷ್ಟಪಟ್ಟ, ಇವತ್ತು ರೋಲ್ ಮಾಡೆಲ್ ಅಲ್ವಾ? ಹೌದು, ಸರಿ, ಸರಿಯಾದ ಮಾತನ್ನು ಹೇಳಿದ್ರಿ ಸರ್. ಈಗ ಬೆಳಿಗ್ಗೆಯ ಸಾಹಿತ್ಯದಲ್ಲಿ ಒಂದು ಚಿಂತನೆ ನಡೀತಾ ಇತ್ತು, ಸಂವಾದ. ಅಲ್ಲೊಂದು ನನಗೊಂದು ಕಂಡು ಬಂದದ್ದು ಏನು ಅಂದರೆ, ಸಾಹಿತ್ಯ ಪರಿಷತ್ತು ಅಥವಾ ಸಾಹಿತ್ಯ ಸಮ್ಮೇಳನ ಎನ್ನತಕ್ಕದ್ದು ಕೇವಲ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ರಾಜ್ಯ ಸಾಹಿತ್ಯ ಮಾಡಿದರೆ ಸಾಕೋ, ಅಥವಾ ಇದು ಬೆಳಿಬೇಕಾದ ಕಾಲೇಜು ಮಟ್ಟ ಮಾತ್ರ ಅಲ್ಲ, ಅದು ಬರಬೇಕಾದ್ದು ಪ್ರಾಥಮಿಕ ವಿಭಾಗ ಕೆಳಗಿಂದ. ಆ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಪ್ರೌಢ ವಿಭಾಗಗಳಲ್ಲಿ ಒಂದು ಸಾಹಿತ್ಯ ಕಮ್ಮಟಗಳನ್ನು, ಸಾಹಿತ್ಯ ಸ್ಪರ್ಧೆಗಳನ್ನು, ಸಾಹಿತ್ಯ ಇದನ್ನು ನಡೆಸುವುದಲ್ವಾ ಸಾಹಿತ್ಯ ಉಳಿಯುವುದು. ಇಲ್ಲದ್ರೆ ಸಾಹಿತ್ಯ ಉಳಿತದ ಕೇವಲ ಭಾಷಣ ಮಾಡಿ ಸಾಹಿತ್ಯ ಹಾಗೆ ಆಗಿದೆ, ಸಾಹಿತ್ಯ ಹೀಗೆ ಆಗಿದೆ ಹೇಳಿದ ಆಗತ್ತಾ? ಅದು ಮೂಲಭೂತವಾಗಿ ಬರಬೇಕಾದ್ದು ಪ್ರಾಥಮಿಕ ಶಿಕ್ಷಣದಿಂದ ಅಲ್ವೋ? ಈ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ನಿಲುವೇನು? ಖಂಡಿತ ಸರ್, ಪ್ರಾಥಮಿಕ ಹಂತದಿಂದಲೂ ಅಂತ ನಾನು ಹೇಳೋದಕ್ಕಿಂತ ಮನೆಯ ಸಂಸ್ಕಾರದಿಂದಲೂ ಅದು ಬಹಳ ಸರಿಯಾದ ಮುಖ್ಯವಾಗಿ. ಮನೆಯ ಮೊದಲ ಪಾಠಶಾಲೆ, ಅಮ್ಮನೆ ಮೊದಲ ಗುರು. ಸರಿ, ಒಪ್ಪುತ್ತೇನೆ. ಅದರ ಜೊತೆಯಲ್ಲಿ ಈಗಾಗಲೇ ಆ ಬಗೆಯ ಪ್ರಯತ್ನಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಅಲ್ಲಲ್ಲಿ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ ಹಿರೇಮಗಳೂರು ಕಣ್ಣನ್ನವರು, ಕನ್ನಡ ಪೂಜಾರಿ ಅಂತ ಕರೀತಾರೆ. ಅವರು ಈ ರೀತಿ ಶಾಲೆಗಳಿಗೆ ಹೋಗಿ ಕನ್ನಡದ ಒಗಟುಗಳ ಬಗ್ಗೆ, ಕನ್ನಡದ ಗಾದೆಗಳ ಬಗ್ಗೆ ಸಣ್ಣ ಸಣ್ಣ ಮಕ್ಕಳಿಗೆ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತ. ಅದರ ಒಂದು ನಾವು ಯಾವುದನ್ನ ಮಕ್ಕಳಿಗೆ ನೀಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ನೀರಿಳಿಯದ ಗಂಟಲೋಳ್ ಕಡುಬು ತುರುಕಿದಂತೆ ಆಗಬಾರ್ದು. ಆ ಮಕ್ಕಳಿಗೆ ಯಾವುದನ್ನು ಎಷ್ಟು ಕೊಡಬೇಕು ಅನ್ನೋ ಪ್ರಜ್ಞೆ ಇಟ್ಕೊಂಡು ಅಷ್ಟನ್ನು ಮಾತ್ರ ಕೊಟ್ಟರೆ ಅದನ್ನು ಸ್ವೀಕರಿಸುವ ಮನೋಭಾವ ಅವರಿಗೆ ಖಂಡಿತ ಇರುತ್ತೆ. ಎಲ್ಲರಿಗೂ ಎಲ್ಲವೂ ಆಸಕ್ತಿ ಇರೋದಿಲ್ಲ ಅಲ್ಲ ಸರ್. ಆ ಮಟ್ಟವನ್ನು ಉಪಯೋಗಿಸಿ ಆ ಮಗುವಿಗೆ ಯಾವುದರಲ್ಲಿ ಆಸಕ್ತಿ ಇದೆ. ಅದಕ್ಕೆ ಲಕ್ಷ್ಮೀನಾರಾಯಣ ಭಟ್ರು ಒಂದು ಮಾತನ್ನು ಹೇಳಿದರು, ನೀವು ದೊಡ್ಡ ದೊಡ್ಡ ಕಾವ್ಯಗಳನ್ನು ಬರಿತೀರಿ ಭಟ್ರೆ, ನೀವು ಮಕ್ಕಳ ಮಟ್ಟಕ್ಕೆ ಇಳಿದು ಗೇರ್ ತಿಮ್ಮಣ್ಣ, ಕಡಲೆಕಾಯಿ ತಿಮ್ಮಣ್ಣ, ಭಾಳ ಒಳ್ಳೆಯವರು ನಮ್ಮಿಸ್ಸು, ಏನು ಕೇಳಿದ್ರು ಎಸ್ಸು, ಇವನ್ನೆಲ್ಲ ಹೇಗೆ ಬರಲಿಕ್ಕೆ ಸಾಧ್ಯ ಆಯಿತು ಮಕ್ಕಳ ಮಟ್ಟಕ್ಕೆ ಇಳಿದ ಕಾರಣ? ಅದಕ್ಕೆ ಅವ್ರು ಕೊಟ್ಟ ಉತ್ತರ, ನಾನು ಮಕ್ಕಳ ಮಟ್ಟಕ್ಕೆ ಇಳಿಲಿಲ್ಲ, ಮಕ್ಕಳ ಮಟ್ಟಕ್ಕೆ ಏರಿದೆ ಅಂತ. ಆ ಮಕ್ಕಳ ಮಟ್ಟ ಅನ್ನುವಂಥದ್ದು ತುಂಬಾ ಕಡಿಮೆ ಅಲ್ಲ, ಅದು ತುಂಬಾ ಎತ್ತರದ್ದು. ಯಾಕೆಂದ್ರೆ ಎಲ್ಲವನ್ನ ಸ್ವೀಕರಿಸುವ ಸ್ವಭಾವ ಅವ್ರ ಕೈಲಿರುತ್ತೆ. ಖಂಡಿತ ಇರುತ್ತೆ. ನೀವು ಹೇಳುವಾಗ ಅದು ಸರಿ ನೆನಪಾಯಿತು. ಭಾಷೆಯು ಹಾಗೆ ಸರ್, ಚಿಕ್ಕ ಮಕ್ಕಳಿಗೆ ಒಂದು ಬಾಲ್ಯದಲ್ಲಿ ಎಷ್ಟೋ ಭಾಷೆ ಕಲಿಯುವಂಥ ಅವಕಾಶ ಇದೆ ಅಂತ ನಮ್ಮ ಮನಃಶಾಸ್ತ್ರಜ್ಞರು ಹೇಳಿದ್ದಾರೆ. ಹಾಗಾಗಿ ಅದು ಭಾಷಾ ಒತ್ತಡ ಆಗ್ತದೆ ಅಂತ ಹೇಳುವ ಅಗತ್ಯವೇ ಇಲ್ಲ ಸರ್. ಒಂದು ಮಾತು ಹೇಳ್ತಾ ಇದ್ರು ನಮ್ಮ ತಂದೆ ಯಾವಾಗಲೂ, ಏನು ಕೇಳಿದ್ರೆ, ನೀವು ರೇಡಿಯೋ ಹಾಕಿ ಯಾವ ನಂಬರಿಗೆ ಇಡ್ತೀರೋ, ಟಿವಿ ಯಾವ ನಂಬರ್ ಚಾನೆಲ್ ಕೊಡ್ತೀರೋ, ಉದಯ ಹಾಕಿದರೆ ಉದಯ, ಮಂಗಳೂರು ಸಮಾಚಾರ ಹಾಕಿದರೆ ಮಂಗಳೂರು ಸಮಾಚಾರ, ಯೂಟ್ಯೂಬ್ ಹಾಕಿದರೆ ಯೂಟ್ಯೂಬ್, ಕಲರ್ಸ್ ಕನ್ನಡ ಹಾಕಿದರೆ ಕಲರ್ಸ್ ಕನ್ನಡ, ಹೀಗೆ ನೀವು ಒತ್ತಿದಾಗಲೆಲ್ಲ ನಿಮಗೆ ಚಾನಲ್ ಅಲ್ಲಿ ಬರ್ತದೆ ಅಂತಾದರೆ, ಟಿವಿ ಒಳಗಡೆ ನಿಮ್ಮ ಕೇಬಲ್ಲು ಅಥವಾ ವಾತಾವರಣದಲ್ಲಿ ಎಲ್ಲ ವೇವ್ಸ್ಗಳು, ಅಲೆಗಳು ಇದ್ದಾವೆ. ನೀವು ಯಾವುದು ಒತ್ತುತ್ತೀರೋ ಅದು ಅಲ್ಲಿ ಬರುತ್ತೆ. ನಿಮ್ಮೊಳಗಡೆ ಪ್ರತಿಭೆ ಇದೆ. ನೀವು ಯಾವುದಕ್ಕೆ ಉದ್ದೀಪನಗೊಳಿಸ್ಕೊಳ್ತೀರೋ, ನೀವು ಸತ್ವದ ಕಡೆಗೆ ಹೋದರೆ ಸತ್ವಗುಣ, ರಜದ ಕಡೆಗೆ ಹೋದರೆ ರಜೋಗುಣ, ತಾಮಸದ ಕಡೆಗೆ ಹೋದರೆ ತಾಮಸ ಗುಣ. ನೀವು ಟ್ಯೂನ್ ಯಾವುದಕ್ಕೆ ಮಾಡ್ತೀರಿ ಹೆಚ್ಚಾಗಿ, ನಿಮ್ಮ ಸಂಸರ್ಗಗಳು ಯಾವ ರೀತಿ ಇರ್ತವೆ, ನಿಮ್ಮ ಸತ್ಸಂಗ ಹೇಗಿರುತ್ತೆ ಅನ್ನೋದರ ಮೇಲೆ ಅದು ನಿರ್ಧಾರ ಆಗುತ್ತೆ. ನಾವು ಕೊಡುವಾಗ ಮಕ್ಕಳಿಗೆ ಅಂತ ಹೇಳಿದ್ರಲ್ಲ, ಕೊಡುವಾಗ ನಾವು ಒಳ್ಳೆಯದನ್ನೇ ಕೊಡೋಣ, ಅವರು ಸ್ವೀಕರಿಸ್ತಾರೆ. ಎಲ್ಲೋ ಒಂದು ಕಡೆ ನಮ್ಮ LKG ಮಕ್ಕಳುಗಳು ಲವ್ ಸಾಂಗ್ಗಳಿಗೆ ಕುಣಿಯುವಂತಹ ಸಂದರ್ಭದಲ್ಲಿ, ಶಾಲೆಯ ಯೂನಿಯನ್ ಡೇ ಅಂದ್ಕೊಳ್ಳಿ, ಇವತ್ತು ಲವ್ ಸಾಂಗ್ಗಳಿಗೆ ಮಕ್ಕಳುಗಳು ಕುಣಿಯುವಂತಹ ಸಂದರ್ಭದಲ್ಲಿ ನೋವಾಗುತ್ತೆ. ಅದನ್ನು ಕೊಟ್ಟವರು ಯಾರು? ಸರಿ, ಅದನ್ನು ನಾವು ಯೋಚನೆ ಸರಿ. ನಾವು ವಿದೇಶ ಸಂಸ್ಕೃತಿಯ ಬಗ್ಗೆ ಬಹಳ ಭಾಷಣ ಮಾಡ್ತೇವೆ. ವಿದೇಶ ಸಂಸ್ಕೃತಿಯ ಹಾಡುಗಳನ್ನೇ, ಡಿಸ್ಕೋ ಡ್ಯಾನ್ಸ್ಗಳನ್ನು ನಾವು ಹಾಕ್ತಾ ಇದ್ದೀವಿ. ಅದನ್ನು ಸ್ವಲ್ಪ ನಾವು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು, ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು. ಒಳ್ಳೆಯ ಮಾತನ್ನು ಹೇಳಿದೆ ಸರ್. ಇದೇ ಹಿನ್ನೆಲೆಯಲ್ಲಿ ಇನ್ನೊಂದು ಮಾತಿದೆ. ಮಕ್ಕಳ ಸಾಹಿತ್ಯ ಪರಿಷತ್ ಅಂತ ನಮ್ಮ ಇವರು ಅಶೋಕ್ ಮಾಡಿದ್ದಾರೆ ಚನ್ನರಾಯಪಟ್ಟಣ. ಒಳ್ಳೆ ಕೆಲಸ ಮಾಡಿ ಅವರೊಬ್ಬರು ಸ್ವತಂತ್ರವಾಗಿ ನಡೆಸಿದ್ದಾರೆ. ನಾನು ಹೇಳಿದೆ, ಸಾಹಿತ್ಯ ಪರಿಷತ್ತವರು ಯಾಕೆ ಅದಕ್ಕೆ ಬೆಂಬಲ ಕೊಡಲಿಲ್ಲ, ಅವರು ಕೊಡಬೇಕು ಅನ್ನುವಂಥ ಮಾತನ್ನು ನಾನು ಆಗಾಗ ಹೇಳ್ತಾ ಇರ್ತೀನಿ. ಆ ಹಿನ್ನೆಲೆಯಲ್ಲಿ ಇಂಥ ಗೋಷ್ಠಿಗಳಲ್ಲಿ ಒಂದು ಸಾಹಿತ್ಯ ಗೋಷ್ಠಿ, ಅಲ್ಲಿ ಯುವ ಗೋಷ್ಠಿಗೆ ಇಟ್ಟಿದ್ದಾರೆ. ನಾನು ಹೇಳಿದ್ದು, ಮಕ್ಕಳ ಗೋಷ್ಠಿ ಯಾಕೆ ಇಡಬಾರ್ದು?
ಸರ್ ಬಹಳ ಒಳ್ಳೆ ಪ್ರಶ್ನೆ. ಇದನ್ನು ನಾನು ನಿರಂತರವಾಗಿ ಕೇಳ್ತೇನೆ. ನೀವೀಗ ತಾನೇ ಸಾಲುಮರದ ಅಶೋಕ್ ಬಗ್ಗೆ ಮಾತಾಡಿದ್ರಲ್ಲ, ಅವರು ಅಧ್ಯಕ್ಷರಾಗಿರುವ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಕುಡಿಯಾಗಿ ಬೆಳೆದಂಥವಳು ನನ್ನ ಮಗಳು. ಆದಿಚುಂಚನಗಿರಿಯ ಪೋಷಣೆ ಅದಕ್ಕಿದೆ. ಮೊದಲನೇದಾಗಿ ಅವಳನ್ನ ಕರೆದ್ರು, ಕಥಾಗೋಷ್ಠಿಯ ಅಧ್ಯಕ್ಷೆಯನ್ನಾಗಿ ಮಾಡಿದ್ರು. ಆ ನಂತರದಲ್ಲಿ ಅಖಿಲ ಭಾರತ ಮಕ್ಕಳ ಸಾಹಿತ್ಯ ಗೋಷ್ಠಿಯನ್ನು ನಡೆಸಿ, ಸಮ್ಮೇಳನವನ್ನು ನಡೆಸಿ ಕಾವ್ಯಗೋಷ್ಠಿಯ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆ ನಂತರ ಆದಿಚುಂಚನಗಿರಿಯಲ್ಲಿ ನಡೆದ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಅವಳನ್ನ ಸರ್ವಾಧ್ಯಕ್ಷೆಯನ್ನಾಗಿ ಮಾಡಿದ್ರು. ಅವಳ 18 ವರ್ಷ ತುಂಬಿದೆ ಈಗ ಆಕೆ ಡಿಗ್ರಿ ಮಾಡ್ತಾ ಇದ್ದಾಳೆ. ಆದರೆ ಸರ್ ನೆನ್ಪಿಟ್ಕೋಬೇಕು, ನಾವು ಮೊನ್ನೆ ಡೆಲ್ಲಿಯಲ್ಲಿ ಪ್ರಪ್ರಥಮವಾಗಿ ಹೊರನಾಡ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದಾಗ ನೀವು ನಮ್ಮ ಮಕ್ಕಳು, ನೀವೀಗ ಬೆಳೆದಿರಬಹುದು ಆದರೆ ನಮ್ಮ ಮಕ್ಕಳು ಅಂತ ಹೇಳಿ ಅವಳನ್ನು ಅತಿಥಿಯಾಗಿ ಸಹಿತ, ಸಂವಾದಕಿಯಾಗಿ, ಉಪನ್ಯಾಸಕಿಯಾಗಿ ಸಹಿತ ಕರೆಸಿದ್ರು. ಆ ರೀತಿ ಮಕ್ಕಳ ಸಾಹಿತ್ಯ ಪರಿಷತ್ತನ್ನು ರೂಪಿಸೋದು ಬಹಳ ಒಳ್ಳೆಯದು. ಮತ್ತು ನನ್ನ ಯಾವತ್ತಿನ ಒಂದು ಒತ್ತಾಯ ಏನು ಕೇಳಿದ್ರೆ, ಎಲ್ಲ ಕಡೆಯೂ ಸಹಿತ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಒಂದು ಘಟಕ, ಇವಾಗ ಮಹಿಳಾ ಘಟಕ ಅಂತ ಮಾಡ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ, ಹಾಗೆ ಬೇರೆ ಬೇರೆ ಘಟಕ ಮಾಡ್ತಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲೇ ಒಂದು ಮಕ್ಕಳ ಘಟಕವನ್ನು ಮಾಡಲಿ. ಅದೇ ರೀತಿ ಒಂದು ಸಮ್ಮೇಳನಗಳಲ್ಲಿ ಮಕ್ಕಳ ಒಂದು ಗೋಷ್ಠಿಯನ್ನ ಮಕ್ಕಳು ನೀಡಬೇಕು, ಮಕ್ಕಳೇ ಮಾಡಬೇಕು, ಮಕ್ಕಳೇ ನಿರೂಪಣೆ, ಮಕ್ಕಳೇ ನಾವು ಎದುರು ಕೂತ್ಕೊಳ್ಳುವ, ಅದು ಆಗಬೇಕು ಸರ್. ಆದಂತಹ ಸಂದರ್ಭದಲ್ಲಿ ಒಂದು ಮಕ್ಕಳು ಬರೆಯುವ ಸಾಹಿತ್ಯ, ಇನ್ನೊಂದು ಮಕ್ಕಳಿಗಾಗಿ ಬರೆಯುವ ಸಾಹಿತ್ಯ. ಅದು ದೊಡ್ಡವರು ಈಗ ಪುಣ್ಯಕೋಟಿಯೆಲ್ಲ ಮಕ್ಕಳಿಗಾಗಿ, ಸತ್ಯವೇ ನಮ್ಮ ತಾಯಿ ತಂದೆ. ನಮ್ಮ ಇವರು ಮುಳಿಯ ಶಂಕರ ಭಟ್ ಇದ್ದಾರೆ, ಅವರು ಎಳೆಯರ ಗೆಳೆಯ ಮುಳಿಯ ಮಕ್ಕಳ ಸಾಹಿತಿ. ಅಥವಾ ಇಲ್ಲಿ ಕೊಳಕಳ ಸೀತಾರಾಮ ಶಾಸ್ತ್ರಿಗಳು ಅಂತ ಕಾಣುತ್ತೆ. ನೀವು ಹೇಳಿದಾಗೆ ಇವರು ಮಕ್ಕಳ ಸಾಹಿತ್ಯನೇ ಮಕ್ಕಳ ಮಟ್ಟಕ್ಕೆ ಇಳಿದು ಮಟ್ಟಕ್ಕೆ ಏರಿ ಬರೆದಂಥ ಹಾಡುಗಳು. ಖಂಡಿತವಾದ ಒಳ್ಳೆಯ ಮಾತನ್ನು ಹೇಳಿ. ಯಾಕೆ ನನ್ನ ಇನ್ನೊಂದು ಆಸೆ ಇದೆ, ಒಂದು ಮಕ್ಕಳ ಸಾಹಿತ್ಯ ಗೋಷ್ಠಿ ಆಗೋದು, ಇನ್ನೊಂದು ಸಾಹಿತ್ಯ ಪರಿಷತ್ತು ಇತ್ತೀಚಿನ ದಿನಗಳಲ್ಲಿ ಗಂಭೀರವಾಗಿ ಬರಿತಾ ಇರುವಂತಹ ಜಯಂತ ಕಾಯ್ಕಿಣಿ, ಹಾಗೆ ಚಿ ಉದಯಶಂಕರ್, ಹುಣಸೂರು ಕೃಷ್ಣಮೂರ್ತಿ, ಇಂಥವರೆಲ್ಲ ನಮಗೊಂದಷ್ಟು ಗಂಭೀರ ಸಾಹಿತ್ಯಗಳನ್ನು ಹಂಸಲೇಖರ್ ಅವರು ನೀಡಿದ್ದಾರೆ. ಅಂಥವರು ಬರೆದಿರ್ತಕ್ಕಂಥ ಗಂಭೀರ ಸಾಹಿತ್ಯಗಳ ಚಿಂತನೆಯೂ ಆಗಬೇಕು. ಯಾಕೆ ಕೇಳಿದ್ರೆ, ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರುವ ಸಿನಿಮಾದ ಸಾಹಿತ್ಯ, ನಾನು ಹೇಳೋದು ಸಿನಿಮಾ ಒಂದು ಮಾಧ್ಯಮ, ದೃಶ್ಯ ಮಾಧ್ಯಮ, ಆದರೆ ಸಿನಿಮಾದ ಸಾಹಿತ್ಯ, ಅದರ ಕುರಿತಾಗಿಯೂ ಒಂದು ಚರ್ಚೆ ಆಗಲೇಬೇಕು. ಆ ಬಗೆಯ ಪ್ರಯತ್ನಗಳು ನಡೀತಾ ಇದೆ, ಅದು ಆಗಬೇಕು ಅಂತ ನಾನು ಅನ್ಕೋದು. ಎಲ್ಲ ಕಡೆನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅವಕಾಶ ಸಿಕ್ಕಿದಾಗ ಮಾಡಬೇಕು ಸರ್. ಹೇಳುವಾಗ ಒಂದು ಮಾತು ಹೇಳಿ ನಾವು ಮುಂದಿದ್ದಕ್ಕೆ ಹೋಗ್ತಾ ಇದ್ದೇನೆ. ಇದೇ ಇವತ್ತಿನ ವಾಣಿ ಕಾಲೇಜಲ್ಲಿ ಮಕ್ಕಳ ಧ್ವನಿ ಕಾರ್ಯಕ್ರಮ ಕಾಸರಗೋಡಲ್ಲಿ ನಡೀತಾ ಇದೆ ಸರ್. ಮಕ್ಕಳ ಧ್ವನಿ ಅಂದರೆ ಮಕ್ಕಳಿದ್ದೇ ಧ್ವನಿ ಅದು ಅಂತ ಕಾರ್ಯಕ್ರಮವನ್ನು ಮಾಡುವಾಗ ನಮ್ಮ ಹಲವು ನಿರ್ಚಾಲ್ ಮಕ್ಕಳು, ಇನ್ನೊಂದು ಮಕ್ಕಳು ಎಲ್ಲ ಬಂದಿದ್ದಾರೆ. ನಿರ್ಚಾಲ್ನ ಕೆಲವು ಪ್ರತಿಭೆಗಳನ್ನು ನೀವು ಪೇಪರಲ್ಲಿ ಅದರಲ್ಲಿ ನೋಡಿದ್ದೀರಿ. ನಿರ್ಚಾಲ್ ಇರ್ಬೋದು, ಕಾಯರಕಟ್ಟೆ ಇರ್ಬೋದು, ಅವಳು ಶ್ರದ್ಧಾ ಅಂತೂ ಈಗಲೂ ನಿಮ್ಗೆ ಗೊತ್ತಿರ್ಬೋದು, ಹರಿಕಥೆ ಎಲ್ಲ ಮಾಡ್ತಾಳೆ. ಇಂಥ ಗುರುತಿಸುವ ಇನ್ನೊಬ್ಬಳು ಇದ್ದಾಳೆ ಅಲ್ಲಿ, ನಮ್ಮ ಅವಳ ಹೆಸರು ಬರ್ತಿದ್ದಾನಿಗೆ, ಕಾಟುಕೊಕ್ಕೆ ಹುಡುಗಿ. ಇಂಥವ್ರು ಇದ್ದಾರೆ. ಅಂದರೆ ಮಕ್ಕಳಲ್ಲಿ ಅತ್ಯಂತ ದೊಡ್ಡ ಪ್ರತಿಭೆ ಇದೆ. ನಾವೇ ಏನು ಅವರೆದುರು ಗಂಭೀರ ಆಗ್ತೇವೆ, ನಮಗೆ ಅಷ್ಟರ ಮಟ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ. ಆ ಹಿನ್ನೆಲೆಯಲ್ಲಿ ಇದರಲ್ಲೂ ಸಮೇತ ಮಕ್ಕಳ ಸಾಹಿತ್ಯಕ್ಕೆ, ಮಕ್ಕಳ ಧ್ವನಿಗೆ ಒಂದು ಅವಕಾಶ ಕೊಡುವಂಥ ಆಗಲಿ ಎಂಬ ಆಶಯದೊಂದಿಗೆ ಈಗ ನಿಮ್ಮ ಸಾಧನೆಯಲ್ಲಿ ಸಿನಿಮಾ ನಟರೂ ಆಗಿದ್ದೀರಿ ಅಂತ ಕೇಳಿದೆ. ಆಮೇಲೆ ನಾಟಕ ಇದು ಮಾಡಿದ್ದೇನೆ ಅಂತ ಕೇಳಿದರೆ, ನಿಮ್ಮ ಒಂದು ಲೆಕ್ಕದಲ್ಲಿ ಹೇಳಿದರೆ ಬಹುಮುಖವಾದಂಥ ನಿಮ್ಮ ಪ್ರತಿಭೆ ಹೊರಹೊಮ್ಮಿದೆ. ಒಬ್ಬರು ಪ್ರಾಚಾರ್ಯರು ಬೇರೆ. ಈ ಎಲ್ಲವರ ಜೊತೆಗೆ ಅದನ್ನು ಹೇಗೆ ನಿರ್ವಹಿಸ್ತೀರಿ? ಮತ್ತು ಸಿನಿಮಾ ನಟರು ಮತ್ತು ನಾಟಕ ರಂಗ, ಇದರ ನಿಮ್ಮ ಅನುಭವಗಳು ಹೇಗೆ ನಮ್ಮ ವೀಕ್ಷಕರಿಗಾಗಿ ಹಂಚಿಕೊಳ್ತೀರಾ? ನಾಟಕ ರಂಗದಲ್ಲಿ ನಾನು ಮೊದಲು ಸ್ತ್ರೀ ಪಾತ್ರ ಮಾಡಿದೆ ಅಂತ ಹೇಳಿದೆ. ಆ ನಂತರದಲ್ಲಿ ಪುರುಷ ಪಾತ್ರಗಳಿಗೆ ಬಂದಾಗ ನನ್ನ ಅಭಿನಯ ಭಾವನಾತ್ಮಕ ಪಾತ್ರಗಳಿಗೆ ಸೂಕ್ತ ಆಗುತ್ತೆ ಅಂತ ಹೇಳಿ ಒಂದಷ್ಟು ಭಾವನಾತ್ಮಕ ಪಾತ್ರಗಳನ್ನು ನನಗೆ ಕೊಟ್ಟರು. ಇತ್ತೀಚೆಗೆ ಒಂದು ಟೆಲಿಫಿಲ್ಮ್ ಬಂತು, ಹುಚ್ಚಿಕ್ಕಿ ಅಂತ. ಅದು ವಿಶ್ವಾದ್ಯಂತ ಒಂದು ಗೌರವವನ್ನು ಪಡೀತು. ಅದರೊಳಗೊಬ್ಬ ಸಂಗೀತಗಾರನ ಪಾತ್ರವನ್ನು ಸಹಿತ ಮಾಡಿದೆ. ಸೊ ಕಾಲೇಜು ಜೀವನದಿಂದ ನಾನು ಇಲ್ಲಿವರೆಗೆ ಆಗಲೇ ಹೇಳಿದಂತೆ ಒಂದು 40 ನಾಟಕಗಳಿರಬಹುದು. ಅದರೊಳಗೆ ಕೆಲವೊಂದಷ್ಟು ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಏನು ಸಿಕ್ಕಿದ್ದಾರೆ ಅದನ್ನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ನಾವು ಒಂದು ಪಾತ್ರವನ್ನ ಬರೀ ನಟನಾಗಿ ನೋಡುವುದಕ್ಕಿಂತ ಅಧ್ಯಯನ ಮಾಡಿ ಅದನ್ನು ಅನುಭವಿಸಿ ಮಾಡುವಂತಹ ಸಂದರ್ಭದಲ್ಲಿ ಆ ಪಾತ್ರದ ಒಳತೋಟಿಗಳು ಏನಿರ್ತವೆ ಅದು ನಮಗೆ ಅರ್ಥ ಆದರೆ ಸಂದರ್ಭವನ್ನ ಸಮಾಜದಲ್ಲಿ ಸ್ವೀಕರಿಸೋದು ಹೇಗೆ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಕರ್ಣನ ಪಾತ್ರ ಇರಬಹುದು, ಅಥವಾ ನಾನು ಈಗಾಗಲೇ ಹೇಳಿದಂತಹ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಒಂದು ಕುಡುಕನ ಪಾತ್ರ ಇತ್ತು ನನಗೊಂದು ನಾಟಕದಲ್ಲಿ. ಸರ್, ಅಲ್ಲಿ ಎರಡು ಇದೆ ನೀವು ಪಾತ್ರ ಹೇಳುವಾಗ. ಒಂದು ಆ ಪಾತ್ರ ಹೇಗೆ, ಎರಡು ಆ ಪಾತ್ರವನ್ನು ನಿರ್ವಹಿಸಿದ ನಟನ ಪಾತ್ರ ಹೇಗೆ ಆಗಿದೆ. ಖಂಡಿತ ಸರ್, ಈ ಎರಡೂ ಇದೆ ಅಲ್ವಾ? ಖಂಡಿತ. ಮೊದಲನೇದಾಗಿ ಒಂದು ಯಾವುದೇ ವಿದ್ಯೆ ಆಗಿರಲಿ, ಅದು ಅಭಿನಯ ಅಂತಲ್ಲ, ನಮ್ಮಲ್ಲೊಂದು ಮಾತಿದೆ, ಶ್ರದ್ಧಾವಾನ್ ಲಭತೆ ವಿಜಯ ಅಂತ. ಸರಿ ಸರಿ ಸರಿ. ನಿಮಗೆ ಮೊದಲನೇದಾಗಿ ನೀವು ಏನು ಮಾಡ್ತಾ ಇರ್ತೀರಿ ಅದರ ಬಗ್ಗೆ ಶ್ರದ್ಧೆ ಇರಬೇಕು. ನೀವು ಶ್ರದ್ಧೆ ತೋರಿಸಿದ್ರೆ
ಆ ಕ್ರಿಯೆಯನ್ನು ಜನ ಪ್ರೀತಿಯಿಂದ ಸ್ವೀಕರಿಸ್ತಾರೆ. ಈ ದಿಸೆಯಲ್ಲಿ ನಾವು ಅಭಿನಯಿಸಿದಂತಹ ನಾಟಕಗಳನ್ನು ತುಂಬ ಪ್ರೀತಿಯಿಂದ ಸ್ವೀಕರಿಸಿದ್ರು. ಶೃಂಗೇರಿಯಲ್ಲಿ ನಾವು ನಾಟಕ ಪ್ರಾರಂಭ ಮಾಡುವಾಗ ನಾಟಕಗಳಿಗೆ 7-8 ಜನ ಬರ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ 2000ವರೆಗೆ ಜನ ಸೇರ್ತಾರೆ. ನಾಟಕ ಅಂದರೆ ಒಂದಷ್ಟು ಸಂದೇಶಗಳನ್ನು ನೀಡುವಂಥದ್ದು, ಒಂದಷ್ಟು ಸಂಸ್ಕೃತಿಯನ್ನು ಹಂಚುವಂಥದ್ದು, ಬಹುಜನರ ಧ್ವನಿಯಾಗಿ ಬರುವಂತಹ ಒಂದು ಸಮೂಹ ದೃಶ್ಯ ಮಾಧ್ಯಮ. ಅಂಥದ್ರಲ್ಲಿ ಅಭಿನಯಿಸುವಂಥದ್ದು ನಿಜಕ್ಕೂ ಒಂದು ಏನು ಹೇಳ್ತಾರೆ, ಸಮಾಜದ ಧ್ವನಿಯಾಗುವಂಥ ಒಬ್ಬ ಕಲಾವಿದ ಅಲ್ಲಿರ್ತಾನೆ ಅಂತ ನಾನು ಅನ್ಕೋತೀನಿ. ಇನ್ನು ಸಿನಿಮಾಗಳಲ್ಲಿ ನಾನು ಸ್ವಲ್ಪ ಕಡಿಮೆ, ಸರ್ಕಾರಿ ನೌಕರರಿಗೆ ನಾನು ಸೇರಿದ ನಂತರ ಅಲ್ಲಿ ಕಿರುಚಿತ್ರಗಳಲ್ಲಿ ಚೆನ್ನಾಗಿ ಧಾರಾವಾಹಿಗಳಲ್ಲಿ ಏನು ಕೇಳಿದ್ರೆ ನಾಟಕದ ರೀತಿಯಲ್ಲ, ನಮ್ಗೆ ಇಡೀ ನಾಟಕ ಗೊತ್ತಿರುತ್ತೆ ನಾಟಕ ಮಾಡುವಾಗ. ಧಾರಾವಾಹಿಗಳಲ್ಲಿ ನಿಮ್ಗೆ ಆಯಾಯ ದೃಶ್ಯಗಳನ್ನ ನಿರ್ದೇಶಕ ಹೇಳ್ತಾರೆ, ಅವರು ಹೇಳಿದಷ್ಟನ್ನ ನಾವು ಅವ್ರು ಹೇಳಿದ ಭಾವನೆಗಳನ್ನ ನಾವು ನೀಡಿದ್ರೆ ನಮ್ಮ ಸೃಜನಶೀಲತೆಗೆ ಅವಕಾಶ ಕಡಿಮೆ. ಅಲ್ಲಿ ಸೃಜನಶೀಲತೆ ಇದೆ ಸರ್, ಇದೆ. ಅವ್ರು ಹೇಳಿದ್ದನ್ನ ನಾವು ಭಿನ್ನವಾಗಿ ತೋರಿಸಿದ್ರೆ ಅವ್ರು ಒಪ್ತಾರೆ, ಆದ್ರೆ ಅದು ಒಪ್ಪುವ ರೀತಿಯಲ್ಲಿ ಇರಬೇಕು. ಈಗ ಉದಾಹರಣೆಗೆ ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾಗಳನ್ನ ನೋಡ್ತಾ ಇದ್ರೆ ಅವರ ನಿರೀಕ್ಷೆಗೆ ತಕ್ಕಂತೆ ಅಭಿನಯಿಸುವ ನಟರುಗಳು ಬೇಕು ಅಂತ ಅವ್ರು ಆಯ್ಕೆ ಮಾಡ್ಕೊಳ್ತಾರಲ್ಲ, ಅದೇ ಒಂದು ದೊಡ್ಡ ಪ್ರಕ್ರಿಯೆ ಆಗಿರುತ್ತೆ. ಹಾಗಾಗಿ ಖಂಡಿತ. ಹಾಗೆ ಹಾಡುಗಳು, ಒಂದು ಸಿನಿಮಾ ಅದಕ್ಕೊಂದು ಹಾಡು ಸಹಿತ ಬರದೆ, ಆ ಹಾಡು ಸಿನಿಮಾದ ಜನಪ್ರಿಯ ಹಾಡು ನೀವು ಬರೆದದ್ದು ಯಾವುದು? ತುಂಬಾ ಜನಪ್ರಿಯ ಅಂತ ಹೇಳೋದಿಲ್ಲ, ಇರಲಿ. ಅದು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರಲ್ಲ, ಅವರ ಮಗ ಈಗಿಲ್ಲ, ಅವರು ರಾಕೇಶ್ ಅಂತ, ಅವರ ಅಭಿನಯದ ಗೀತೆ ಬಿ ಸುಬ್ರಹ್ಮಣ್ಯ ಡೈರೆಕ್ಟ್ ಮಾಡಿದ್ರು. ನನಗೆ ನೀನು ನಿನಗೆ ನಾನು, ನಮ್ಮ ಪ್ರೀತಿ ಹಾಲು ಜೇನು, ಪ್ರೀತಿಯಿಂದ ಬಾಳು ಚಂದ, ನಮ್ಮ ಬಂಧ ಎಂತ ಚಂದ, ನನಗೆ ನೀನು ನಿನಗೆ ನಾನು. ಇದನ್ನ ಹೇಮಂತ್ ಮತ್ತೆ ಎಂ ಡಿ ಪಲ್ಲವಿಯವರು ಹಾಡಿದ್ದಾರೆ. ನನಗೆ ತುಂಬಾ ಖುಷಿ ಕೊಡೋದೇನೆಂದ್ರೆ, ನಾನು ಬರೆದ ಗೀತೆಗಳನ್ನ SP ಅವರು ಹಾಡಿದ್ರು, ಪಿ ಸುಶೀಲಾ ಹಾಡಿದ್ರು, ನರಸಿಂಹನಾಯಕ್ ಹಾಡಿದ್ರು, GV ಅತ್ರಿ ಹಾಡಿದ್ರು, ಬಿಹಾರ್ ಛಾಯಾ ಹಾಡಿದ್ರು, ಮಂಜುಳಾ ಗುರುರಾಜ್ ಹಾಡಿದ್ರು, ಎಲ್ಲ ಗಾಯಕರುಗಳು ಹಾಡಿದ್ರು ಅನ್ನೋದೇ ತುಂಬಾ ಸಂತೋಷ. ಹೆಮ್ಮೆ, ಖಂಡಿತ. ಅದು ನಮಗೂ ಒಂದು ಹೆಮ್ಮೆ ಸರ್. ಇಂಥವರು ನಮ್ಮೊಂದಿಗೆ ಇದ್ದಾರಲ್ಲ, ಇಂಥವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಎಂಬುದು ಬಹಳ ಸಂತೋಷ. ಇನ್ನು ನಾನು ಆಗ ಹೀಗೆ ಮಾತಾಡುವಾಗ ಅನೌಪಚಾರಿಕ ಮಾತಾಡುವಾಗ ಒಂದು ಮಾತುವದ್ದು, ನಿಮ್ಮ ಮನೆಯಾಕೆಯು ಸಮೇತ ಯಕ್ಷಗಾನ ಮಾಡ್ತಾರೆ, ನೀವು ಯಕ್ಷಗಾನ ಮಾಡ್ತೀರಿ. ಈ ಯಕ್ಷಗಾನದ ಒಂದು ತುಡಿತ ನಿಮ್ಮದು ಮತ್ತು ನಿಮ್ಮ ಮನೆಯಾಕೆದ್ದು ಎರಡನ್ನೂ ಬಿಡಿಸಿ ಹೇಳಿ. ಯಾಕೆ ಆಗ ಪಾತ್ರ ಹೇಳುವಾಗ ನೀವು ಹೇಳಿದಿರಿ, ಭಾಳ ಖುಷಿ ಆಯ್ತು ನನಗೆ. ಅವ್ರು ಇಂಥ ಪಾತ್ರವನ್ನು ಮಾಡಿದ್ದಾರೆ ನೀವೇ ಹೇಳುವಾಗ ನನಗೊಂಥರ ಖುಷಿಯಾಯಿತು. ಇವರು ಯಕ್ಷಗಾನದಲ್ಲೂ ಇದ್ದಾರಲ್ಲಪ್ಪ. ಅದಕ್ಕೆ ನಾನು ಕೇಳಿದೆ, ಬಡಗುತಿಟ್ಟು ತೆಗ್ಗುತಿಟ್ಟು ಎಂಬ ಪ್ರಶ್ನೆಯನ್ನು ಹಾಕಿದ್ದೆ. ಈ ಬಗ್ಗೆ ನಿಮ್ಮ ಮಾಹಿತಿ. ನಾನಂತೂ ವೈಯಕ್ತಿಕವಾಗಿ ಕಾಳಿಂಗನವರಿಂದ ಯಕ್ಷಗಾನದ ಪ್ರೇರಣೆಯನ್ನು ಪಡೆದವನು. ಹಾಗೆ ಅಜ್ಜ ಕಾಡಪ್ಪ ಮಾಸ್ಟರಿಂದ ಕುಂಬಳೆ ಸುಂದರರಾಯರು ಮತ್ತು ಶೇಣಿ ಗೋಪಾಲಕೃಷ್ಣ ಭರತರ ಅರ್ಥಗಾರಿಕೆಯನ್ನು ಬಹಳ ಪ್ರೀತಿಯಿಂದ, ಹಾಗೆ ಪ್ರಭಾಕರ ಜೋಶಿಯವರ ಅರ್ಥಗಾರಿಕೆ, ಇದನ್ನೆಲ್ಲ ತುಂಬ ಪ್ರೀತಿಯಿಂದ, ಮಲ್ಪೆ ವಾಸುದೇವ ಸಾಮಗರು, ಜಲವಳ್ಳಿ ವೆಂಕಟೇಶ್ ಇಂಥವರ ಅರ್ಥವನ್ನು ಕೇಳ್ತಾ ಬೆಳೆದಂಥವನು. ನಮ್ಮ ಮನೆಯಲ್ಲೂ ಅಪ್ಪ ಆಕರ್ಷಣೆಗೆ ಒಳಗಾದಂಥವ್ರು ಯಕ್ಷಗಾನ ತಾಳಮದ್ದಲೆ ಮನೆಯಲ್ಲೇ ಆಗ್ತಾ ಇತ್ತು. ಇದು ನನಗೆ ತುಂಬ ಪ್ರೇರಣೆಯನ್ನು ನೀಡ್ತಾ ಇತ್ತು. ನಮ್ಮ ಮನೆಯಾಕೆ ಸಹಿತ ಮೂಲತಃ ಕಾರ್ಕಳದವಳು, ತೆಂಕುತಿಟ್ಟಿನ ಯಕ್ಷಗಾನದ ಸೆಲೆ ಅವಳಲ್ಲಿ ಇದೆ. ಹಾಗೆ ಮಂಗಳೂರಿನಲ್ಲಿ ಓದಿದಂಥವಳು, ಹಾಗಾಗಿ ಆ ಆಕರ್ಷಣೆ ಇದೆ. ಹಾಗಾಗಿ ನಾವೀಗ ಚಿಕ್ಕಮಗಳೂರಿನಲ್ಲಿ ನಮ್ಮ ಮಿತ್ರ ಪರಮೇಶ್ವರ್ ಅಂಥವರೆಲ್ಲ ನಾವು ಸೇರಿಸ್ಕೊಂಡು BSNL ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಯಕ್ಷಸಿರಿ ನಾಟ್ಯ ವೃಂದ ಅಂತ ಮಾಡಿದ್ದೇವೆ. ಸೊ ಈ ನಾಟ್ಯ ವೃಂದದ ಮೂಲಕ ನಾವು ತಾಳಮದ್ದಲೆಗಳನ್ನು ಮೊದಲನೇದಾಗಿ ಮಾಡ್ತೇವೆ. ಹಾಗೆ ನನ್ನ ಧರ್ಮಪತ್ನಿಗೆ ಬಹಳ ಆಸಕ್ತಿ ಇರುವಂಥದ್ದು ರಾಕ್ಷಸ ಪಾತ್ರಗಳಲ್ಲಿ. ರಾಕ್ಷಸ ಪಾತ್ರಗಳಲ್ಲಿ ಯಾಕೆ ಹೇಳಿದ್ರೆ, ಒಂದು ಸಲ ನಿದ್ರೆಗೆ ಬಂದವರನ್ನು ಎಬ್ಬಿಸಬಹುದಾದ ಪಾತ್ರ, ವೀರರಸದ ಪಾತ್ರ. ಹಾಗಾಗಿ ಶತ್ರು ಪ್ರಸೂದನ ಅನ್ನುವಂಥ ರಾಕ್ಷಸ ಪಾತ್ರ ಇರ್ಬೋದು, ಮಹಿಷಾಸುರನ ಪಾತ್ರ ಇರ್ಬೋದು, ಇಂಥ ಪಾತ್ರಗಳು ಆಕೆಗೆ ತುಂಬಾ ಆಸಕ್ತಿ. ಅದನ್ನ ಶ್ರದ್ಧೆಯಿಂದ ಕಲಿತಾ ಇದ್ದಾಳೆ. ಭಾಗವತರು ಕೇದಾರ ಗೌಳಕ್ಕೆ ಹೋದ್ರೆ ಖಂಡಿತ ಸಾಕು ಸರ್. ಹಾಗಾಗಿ ನನ್ನ ಮಗಳಿಗೂ ಯಕ್ಷಗಾನದ ಬಗ್ಗೆ ನಮ್ಗೆ ಆಸಕ್ತಿ. ನಾನು ಒಂದೇ ಹೇಳೋದಷ್ಟೇ, ಏನು ಕೇಳಿದ್ರೆ, ನಿಮ್ಮ ಮಕ್ಕಳಲ್ಲಿ ಯಾವ ರೀತಿಯ ಪ್ರತಿಭೆ ಇರಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲ ಪೋಷಕರು ಮಾಡಬೇಕಾಗಿದ್ದೇನು ಕೇಳಿದ್ರೆ, ಓದ್ಕೋ ಓದ್ಕೋ ಓದ್ಕೋ, ಕ್ಲಾಸಲ್ಲಿ ಫಸ್ಟ್ ಬಾ, ಮಾರ್ಕ್ಸ್ ತೆಗಿ, ಒಳ್ಳೆ ಕೆಲಸ ತೆಕ್ಕೋ, ಅಮೆರಿಕದಲ್ಲಿ ಓದು, ಬದುಕು ಅಷ್ಟೇ ಬೇಡ. ಎಲ್ಲ ಕ್ಷೇತ್ರಗಳನ್ನು ನೋಡಿ ನೀವೊಂದು ಆಯ್ಕೆ ಮಾಡ್ಕೊಳ್ಳಿ ಅನ್ನುವ ಮಾತನ್ನ, ಕಿವಿ ಮಾತನ್ನು ಅವ್ರಿಗೆ ಹೇಳ್ತಾ ಇರಬೇಕು.
ಸರಿ. ಎಲ್ಲವನ್ನು ನೋಡಬೇಕು, ಆಯ್ಕೆ ಮಾಡ್ಕೊಳ್ಳೋದು. ಹೇಗೆ ಮದುವೆ ಆಗುವಾಗ 10 ಜನರನ್ನು ನೋಡಿ ಒಬ್ಬಳನ್ನು ಮದುವೆ ಆಗ್ತಾರೆ, ಒಬ್ಬರನ್ನು ಮದುವೆ ಆಗ್ತಾರೆ. ಹಾಗೆ ನೀವು ನಿಮ್ಮ ಆಸಕ್ತಿಯ ಕ್ಷೇತ್ರದಲ್ಲೂ ಅಷ್ಟೇ ಎಲ್ಲದನ್ನ ನೋಡಿ ನಿಮಗೆ ಯಾವುದಿದೆ ಹೌದು ಅದರೊಳಗೆ ಮುಂದುವರಿರಿ. ಸರಿ, ಖಂಡಿತ. ಆ ಮುಂದುವರಿಯೋದಕ್ಕೆ ತಂದೆ ತಾಯಿಗಳು ಪ್ರೇರಣೆ ಕೊಡಬೇಕು. ಹೌದು, ಖಂಡಿತ ಸರ್. ಹೇಗೆ ಗೊತ್ತುಂಟ, ಬದುಕಲು ಬಿಡಿ, ಬದುಕಿನ ಜೊತೆಗೆ ಮಾನವೀಯತೆ ಬೆಳೆಸಿಕೊಳ್ಳಿ. ಮೊದಲು ಮಾನವನಾಗಿ ಏನಾದರೂ ಆಗಿ, ಇದೆಲ್ಲ ನಮಗೆ ನೌಕರಿ ಇನ್ನೊಂದು ಲೌಕಿಕ ಜೀವನದಲ್ಲಿ ಸರ್ವೇ ಸಾಮಾನ್ಯ. ಅದಕ್ಕಿಂತಲೂ ಜಾಸ್ತಿ ಅಲೌಕಿಕ ಚಿಂತನೆ ಜೊತೆಗೆ ಸಮಾಜಕ್ಕೆ ಏನಾದರೂ ಕೊಡಬೇಕು. ಹಾಗಾಗಿ ಮಾನವನಾಗು, ಸಿದ್ದೇಪುರಾಣಿಕರು ಹೇಳಿದಲ್ಲ, ಏನಾದರೂ ಆಗು, ನೀ ಬಯಸಿದಂತಾಗು, ಮೊದಲು ಮಾನವನಾಗು. ಆ ಮಾನವೀಯತೆಯನ್ನು ಶಾಲಾ ಕಾಲೇಜಲ್ಲಿ ಹೇಳಿಕೊಡಬೇಕು. ನೀವು ಆ ಕೆಲಸನ ಮಾಡ್ತೀರಾ, ಸಂತೋಷ ಆಯ್ತು ಸರ್. ಈಗ ಯಕ್ಷಗಾನದ ಬಗ್ಗೆ ಮಾತಾಡುವಾಗ ಒಂದು ಕೂಗು ಕೇಳಿ ಬರ್ತಾ ಇದೆ. ಯಕ್ಷಗಾನವನ್ನು ಸಾಹಿತ್ಯ ಪರಿಷತ್ತರು ಅದನ್ನೊಂದು ಸಾಹಿತ್ಯ ಅಂತ, ಬರವಣಿಗೆಯಲ್ಲಿ ಇರತಕ್ಕಂಥ ಯಕ್ಷಗಾನ ಇದಿದೆ, ಯಾವುದು ಯಕ್ಷ ಪ್ರಸಂಗ ಇದೆ, ಅದು ಸಾಹಿತ್ಯ ಅಂತ ಸ್ವೀಕಾರ ಕೊಡ್ತಾ ಇಲ್ಲ ಅಂತ ಅವರ ಆರೋಪ ಇದೆ. ಇದರ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಇದೆಯಾ ಸರ್? ಕ್ಷೇತ್ರದ ಹಿರಿಯರುಗಳು ತುಂಬಾ ಚರ್ಚೆ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಖಂಡಿತ ಅದು ಸ್ವೀಕಾರಾರ್ಹ ಆಗತ್ತೆ. ನಿಮಗೆ ಗೊತ್ತಿದೆ, ಜನಪದ ಮತ್ತು ಯಕ್ಷಗಾನದ ಅಕಾಡೆಮಿಗಳು ಒಟ್ಟಿಗೆ ಇದ್ವು. ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಯ್ತು, ಆಗ್ತಾ ಇದೆ, ಆಗಿದೆ. ಹಾಗಂದ್ಕೊಳ್ಳಿ ಎರಡು ವೈರುಧ್ಯಗಳು ಅಂತ ಅಲ್ಲ, ಎರಡು ಪ್ರಬುದ್ಧವಾದಂಥವುಗಳು ಬೇರೆ ಆಯಿತು. ಯಕ್ಷಗಾನಕ್ಕೂ ಒಂದು ಶಾಸ್ತ್ರೀಯತೆ ಉಂಟು, ಲೇಪ ಅಂಟುಕೊಂಡಿದೆ, ಖಂಡಿತ ಇದೆ. ಪಾರ್ಥಿಸುಬ್ಬನ ಕಾಲದಿಂದ ಇಲ್ಲಿಯವರೆಗೂ ಸಹಿತ ಯಕ್ಷಗಾನ ಹಂತ ಹಂತವಾಗಿ ಪರಿಷ್ಕರಣೆ ಆಗ್ತಾ ಮೂಲ ಕಲೆಯನ್ನೇ ಇಟ್ಕೊಂಡು ಅದರೊಳಗೊಂದು ಶ್ರೇಷ್ಠತೆಯನ್ನು ಸಾಧಿಸ್ತಾ ಇದೆ. ಹಾಗಾಗಿ ನನ್ನ ಪ್ರಕಾರ ಅದೊಂದು ಶಾಸ್ತ್ರೀಯ ಕಲೆ ಅಂತೇಳಿ ನಾನು ಹೇಳ್ತೇನೆ. ಅದು ಶುದ್ಧವಾಗಿರ್ತಕ್ಕಂಥ ಸಾಹಿತ್ಯವೇ. ನೀವು ಪಾರ್ಥಿಸುಬ್ಬನ ಬಡ ನಡುವಿನ ಜಡ ಪಿಡಿ ನುಡುಕೊಡ ಬಿಡುಕಡು ಬೆಡಗಿನ ಉಡುಪಡೆ ಪತಿಮುಖಿ ನುಡಿಯೇ ನಿನ್ನೊಡೆಯನ್ನ ಪೆಸರೊಡ ನುಡಿಯೇ ಇದೆಯಲ್ಲ, ಈ ಪದ್ಯವನ್ನ ಕೇಳಿದಾಗ ಇದನ್ನ ಯಾರ ಸಾಹಿತ್ಯ ಅಲ್ಲ ಅಂತಾರೆ. ಖಂಡಿತ ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಮಾಮರವು ಪೂತಿದೆ, ನಿಂತಿದೆ. ಇದನ್ನ ಕೇಳಿದಾಗ ನಿಜವಾದ ಸಾಹಿತ್ಯ ಅಲ್ಲ ಸರ್, ಪ್ರಕೃತಿಯ ವರ್ಣನೆ ಅಲ್ಲ. ಮತ್ತೆ ನೀಲ ಗಗನದೋಳ್ ಮೇಘಗಳ ಕಂಡಾಗಲೇ ಕುಣಿಯುತ್ತ ನವಿಲು ಏನಿದೆ ಅದನ್ನ ಭಾವಗೀತೆ ಸ್ವರೂಪದಲ್ಲೂ ಸಹಿತ ನಮ್ಮ ಶಶಿಧರ ಕೋಟೆಯವರು ಹಾಡು. ಈಗ ಮುನಿಸುತ್ತ ರವಿಯನ್ನು ಸಿನಿಮಾದ ರೀತಿಯಲ್ಲೂ ಹಾಡ್ತಾ ಇದ್ದಾರೆ, ಸಿನಿಮಾದಿಂದ ತಂದು ಯಕ್ಷಗಾನದಲ್ಲೂ ಹಾಡ್ತಾ ಇದ್ದಾರೆ ಎಲ್ಲ. ಹಾಗಾಗಿ ಇವತ್ತಿನ ಕಾಲಘಟ್ಟಗಳಲ್ಲಿ ಕಲೆಗಳು ಒಂದ್ ಮಾತಿದೆ, ಒಂದರ ಜೇಬಿನೊಳಗೆ ಇನ್ನೊಂದು ಕೈ ಹಾಕೊಂಡೇ ಇದೆ. ಒಳ್ಳೆಯದನ್ನ ಸ್ವೀಕರಿಸುವ. ಸರಿ. ಹಾಗಾಗಿ ಶಾಸ್ತ್ರೀಯವಾಗಿಯೇ ಯಕ್ಷಗಾನ ಬೆಳೀತಾ ಇದೆ, ಅದರ ಸಾಹಿತ್ಯಕ್ಕೂ ಮೌಲ್ಯ ಇದೆ. ಈಗ ತಾನೇ ನಾನು ಇಲ್ಲಿಗೆ ಬರೋ ಮೊದಲು ವಾರಣವದನ ಆ ಭಕ್ತಿಗೀತೆಯನ್ನು ಕೇಳ್ಕೊಂಡು ಬಂದೆ. ಕಲಾವಿದರಿಬ್ಬರು ಹಾಡ್ತಾ ಇದ್ರು, ಎಂಥ ಗಂಭೀರವಾಗಿರ್ತಕ್ಕಂಥ ಸಾಹಿತ್ಯ ಅದು. ಹಾಗಾಗಿ ಯಕ್ಷ ಸಾಹಿತ್ಯ ಸಹಿತ ನಿಜವಾಗಿಯೂ ಶ್ರೇಷ್ಠ ಸಾಹಿತ್ಯ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟ. ತುಂಬ ಒಳ್ಳೆಯದು. ಈಗ ಕೊನೆಯದಾಗಿ ಬರ್ತಾ ಇದ್ದೇನೆ. ಕೊನೆಯದಾಗಿ ಬರೋ ಮೊದಲು ಒಂದು ಮಾತು, ಇವತ್ತು ನಡೆದದ್ದು ಅದು ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಸಂವಾದ ಅಂತ ಹೇಳುವಾಗ ಏಕಮುಖ ಆಗಬಾರ್ದು ಅಂತ ನನ್ನದು ವಾದ ಇದೆ. ಯಾವಾಗಲೂ ಸಂವಾದ ಬರಬೇಕಾದ್ದು ಪರಸ್ಪರ ನಾವು ಅದರಲ್ಲಿ ಬರ್ತಕ್ಕಂಥ ಪ್ರೇಕ್ಷಕರು ಒಳಗೊಂಡು ಅವರಿಗಿರ್ತಕ್ಕಂಥ ಸಂಶಯಗಳನ್ನು ಪರಿಹರಿಸಿಕೊಳ್ಬೇಕೇ ವಿನ ಏಕಮುಖ ಆಗಬಾರ್ದಲ್ವಾ? ಹಾಗೆ ಆಗ್ತಾ ಇದೆ ಖಂಡಿತ ಸರ್. ಒಂದೇನೆಂದರೆ ಸಮ್ಮೇಳನಗಳಲ್ಲಿ ಸಮಯದ ಮಿತಿಯನ್ನು ನೋಡಿಕೊಂಡಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಹೊಂದಾಣಿಕೆಗಳನ್ನು ಮಾಡ್ಕೋಬೇಕು. ಹಾಗಾಗಿ ನಮ್ಮಲ್ಲಿ ಫೈನಲ್ ಆಗಿ ನಾನು ಬಯಾಲಜಿಯನ್ನು ಹೇಳೋದಿಷ್ಟೇ, ಮನುಷ್ಯ ಅಥವಾ ಯಾವುದೇ ಪ್ರಾಣಿ ಯಾವುದೇ ಜೀವಿ ನಿಲ್ಲುವುದು ಅಡಾಪ್ಟೇಷನ್ ಇಂದ, ಖಂಡಿತ ಹೊಂದಾಣಿಕೆಯಿಂದ ಅಂತ. ಹಾಗೆ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ ಸಂಘಟಕರು ಅಲ್ಲಲ್ಲೇ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ರೆ ಅದು ಬಹುಶಃ ಕ್ಷಮಿಸಬಹುದಾದ್ದು. ಆಶಯ ನಿಜಕ್ಕೂ ಸಹಿತ ಒಳ್ಳೆಯದು. ಯಾಕೆಂದ್ರೆ ಜನಸಾಮಾನ್ಯರ ಜೊತೆಗಿನ ಸಂವಾದವೇ ಮಾತ್ರ ಸಾಹಿತ್ಯ ಬೆಳೀತದೆ. ಸಾಹಿತ್ಯ ಬೆಳೀತದೆ. ಸಾಹಿತ್ಯದಲ್ಲಿ ಜನರಲ್ಲಿ ಯಾವ ಭಾವನೆ ಇದೆ ಅಂತ ಬರಬೇಕು ಅಂತ ಬರುತ್ತೆ. ಇಲ್ಲಾಂದರೆ ಒಂದು ಕಾರ್ಯಕ್ರಮ ಆಗುತ್ತೆ, ನೀವು ಹೇಳಿದಕ್ಕೆ ಸಮಯಕ್ಕೆ ಸರಿಯಾಗಿ ನಾವು ಹೊಂದಾಣಿಕೊಂಡು ಖಂಡಿತ ಹೋಗ್ತೇವೆ. ಅಂದರೂ ಏನೋ ಒಂದು ಲೋಪ ಅಂತ ಕಾಣ್ತದೆ ಅನ್ನುವ ದೃಷ್ಟಿಯಿಂದ ಈ ಮಾತನ್ನು ಹೇಳಿದೆ ಅಷ್ಟೇ. ಲೋಪ ಅನ್ನೋದಕ್ಕಿಂತ ಅದು ಅನಿವಾರ್ಯತೆ ಸರ್, ಅನಿವಾರ್ಯತೆ. ಯಾಕೆಂದ್ರೆ ನಾಳೆ ದಿವಸ ಮತ್ತೆ ನಾವು ಇದನ್ನೇ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತೆಲ್ಲವನ್ನು ಈಗೇನಂದ್ರೆ ಒಂಥರ ಈ ಊಟ ಮಾಡುವಂತಹ ಸಂದರ್ಭದಲ್ಲಿ ಎಲೆ ಶೃಂಗಾರ ಅಂತ ಮಾಡ್ತಾರೆ. ಪಲ್ಯ ಇದು ಇದು ಎಲ್ಲ ಇದೆ. ಸೊ ಇವೆಲ್ಲ ಹಾಕಿದ್ದೇವೆ, ಬೇಕಾದ್ರೆ ಇನ್ನೊಮ್ಮೆ ಕೇಳು ತಂದು ಹಾಕ್ತೇವೆ, ನೀನು ಹಾಕ್ಸ್ಕೊಳ್ಳಿಲ್ಲ ಅಂದ್ರೆ ನಿನ್ ತಪ್ಪು. ಸರಿ. ಹಾಗಾಗಿ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಬಳಸ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಖಂಡಿತ ಅದೆಲ್ಲ ಸರಿ. ಇವಾಗ ಇಂಥ ಚಿಂತನೆಗಳು, ಇಂಥ ಸಾಹಿತ್ಯ ಸಮ್ಮೇಳನಗಳು ಅಲ್ಲಲ್ಲಿ ನಡೀಬೇಕು, ತನ್ಮೂಲಕ ಜನಜಾಗೃತಿ ಆಗಬೇಕೆಂಬ ಆಶಯದೊಂದಿಗೆ ನೀವು ನಮ್ಮ ಹೊಸ ಪೀಳಿಗೆಗೆ, ಹೊಸ ಬರಹಗಾರರಿಗೆ, ಸಾಹಿತಿಗಳಿಗೆ ಹಾಗೂ ಪುಸ್ತಕ ಪ್ರೇಮಿಗಳಿಗೆ ಕೊಡುವ ಸಂದೇಶ ಏನು? ಒಂದೇ ಸರ್, ಸಂದೇಶ ಏನು ಕೇಳಿದ್ರೆ, ಒಂದು, ನೀವು ನಿಮ್ಮ ಕುಟುಂಬದ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳಿ, ಊರಿನ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳಿ,
ಅದರ ಜೊತೆಯಲ್ಲಿ ನೀವು ಸಾಹಿತ್ಯ ಓದುವುದು ಅನ್ನೋದೇನಿದೆ, ತೇಜಸ್ವಿಯವರ ಒಂದು ಮಾತನ್ನು ಹೇಳೋದಾದರೆ, ತೇಜಸ್ವಿಯವರ ಕೃತಿಗಳಲ್ಲಿ ಮೂಡಿಗೆರೆ ಪಟ್ಟಣದ ಅನೇಕ ಜನರುಗಳು ಬರ್ತಾರೆ. ಅಂದರೆ ಒಂದು ಸಮಾಜವನ್ನು ಎಷ್ಟು ಚಂದ ಅವರು ನೋಡ್ತಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ತೇಜಸ್ವಿ ಇವತ್ತಿಗೂ ಯುವಜನರಿಗೂ ಪ್ರೀತಿ. ಹೌದು, ಖಂಡಿತವಾಗಿ. ಹಾಗಾಗಿ ನೀವು ಎಲ್ಲ ಚಟುವಟಿಕೆಗಳು, ಯಂಗ್ ಜನ್ರೇಷನ್, ಕೌಟುಂಬಿಕ ಚಟುವಟಿಕೆಗಳಲ್ಲೂ ಭಾಗವಹಿಸಿ. ಯಾಕೆಂದರೆ ಓದೋದು ಒಂದೇ ಅಲ್ಲ, ಹೌದು, ನಮ್ಮಲ್ಲಿ ಅನೇಕ ಚಾನೆಲ್ಗಳಿದ್ದಾವೆ. ಆ ಚಾನೆಲ್ ಅಂದರೆ ನಾನು ಹೇಳಿದ ವಾಹಿನಿಗಳು, ನಮ್ಮ ಪ್ರತಿಭೆಗೆ ಬೇಕಾದಂಥ ವಾಹಿನಿಗಳು, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಆಗಲೇ ಒಂದು ಮಾತನ್ನು ಭಾಷಣದಲ್ಲಿ ಹೇಳಿದ್ದೆ, ಎಲ್ಲವನ್ನ ಹೀರಿ ನಿಮ್ಮೊಳಗಡೆ ಇಟ್ಕೊಳ್ಳಿ. ಅದು ಯಾವುದು ನಿಮ್ಮನ್ನು ಕಾಡುತ್ತೆ ಅದರೊಳಗಡೆ ಮುಂದುವರಿರಿ. ಯಾವುದನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡಬೇಡಿ. ಯಂಗ್ ಜನ್ರೇಷನ್ ಅನ್ನುವಂಥದ್ದು ಏನಿದೆ, ಇದು ಯಾವತ್ತಿದ್ರೂ ಸಹಿತ ಯಶಸ್ವಿ ಮಾರ್ಗಕ್ಕೆ ಕಾಣುವಂಥದ್ದು, ಯಶಸ್ವಿ ಮಾರ್ಗಕ್ಕೆ ಸೇರುವಂಥದ್ದು ಹಿರಿಯರು ನಮ್ಮನ್ನು ಬೆನ್ನು ತಟ್ಟಿದಾಗ ಮಾತ್ರ. ನಾವೇ ನಮ್ಮನ್ನು ಹೊಗಳ್ಕೊಂಡಾಗ ಅಲ್ಲ. ನಮಗೆ ಹಿರಿಯರು ಬೆನ್ನು ತಟ್ಟಿದಾಗ ನಿಜವಾಗಿರ್ತಕ್ಕಂಥ ಯಶಸ್ಸು. ಖಂಡಿತ ಆ ದಿಸೆಯಲ್ಲಿ ನಮ್ಮ ಪ್ರಯತ್ನ ಆಗಬೇಕು. ಓದಿ, ಬರೀರಿ, ಆಟ ಆಡಿ, ಎಲ್ಲವನ್ನೂ ಮಾಡಿ ನಿಮ್ಮೊಳಗಿರುವ ಪ್ರತಿಭೆಗೆ ಒಂದು ಅವಕಾಶವನ್ನು ಪ್ರಾಪರ್ ಚಾನಲಲ್ಲಿ ನೀಡಿ ಅಂತ ನಾನು ಹೇಳ್ತೀನಿ ಸರ್. ತುಂಬ ಸಂತೋಷ. ಸುಮಾರು ಹೊತ್ತು ನಮ್ಮೊಂದಿಗೆ ಇವತ್ತು HM ನಾಗರಾಜ್ ಅವರು ನಮ್ಮೊಂದಿಗೆ ಮುಕ್ತ ಮಾತುಕತೆ ಸಂದರ್ಶನಕ್ಕೆ ಬಂದಿದ್ದಾರೆ. ಅವರ ಬಿಡುವಿಲ್ಲದ ನಡುವೆ ನಾವು ಅವರನ್ನು ಇಲ್ಲಿ ಕಟ್ಟಿ ಹಾಕಿದ್ದೇವೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ನಮ್ಮೊಂದಿಗೆ ಸಹಕರಿಸಿದ ಅವರಿಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಅನಂತ ವಂದನೆಗಳು ಸರ್. ನಮಸ್ತೆ ಸರ್.